Once again, greetings to you in the mighty name of Lord and Savior Jesus Christ. ಮತ್ತೊಂದು ಸಾರಿ ನಿಮಗೆ ನಮ್ಮ ಸರ್ವಶಕ್ತನು ಆದಂತಹ ಯೇಸುವಿನ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಯನ್ನು The ಸಲ್ಲಿಸುತ್ತೇನೆ. one who is worthy, let him alone be praised. ಯೋಗ್ಯನಾದಂತವನು ಮಾತ್ರ ಆತನ ಮಹಿಮೆ ಹೊಂದಬೇಕು. Hallelujah. ಹಲ್ಲೆಲೂಯಾ. There is power in the word of God. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. Amen. ಆಮೆನ್. There is power in the reading the word of God. ದೇವರ ವಾಕ್ಯವನ್ನು ಓದುವುದರಲ್ಲಿ ಒಂದು ಶಕ್ತಿ ಇದೆ. The fire comes when we read the word of God. ಯಾವಾಗ ನಾವು ದೇವರ ವಾಕ್ಯವನ್ನು ಓದುತ್ತೇವೋ ಆವಾಗ ಬೆಂಕಿ ಬರುತ್ತದೆ. And the word of God has the power of the hammer. ಮತ್ತು ದೇವರ ವಾಕ್ಯಕ್ಕೆ ಸುತ್ತಿಗೆಯ ಶಕ್ತಿ ಇದೆ. Amen. Today we're going to go a little deeper and beyond, very deeper about God Almighty. ನಮ್ಮ ಸರ್ವಶಕ್ತನಾದಂತಹ ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ಆಳವಾಗಿ ನೋಡಿಕೊಳ್ಳೋಣ. What you never thought in your imagine it, today you're going to know it. ನಿಮ್ಮ ಆಲೋಚನೆಗೂ ಮೀರಿ ನೀವು ಇವತ್ತು ಕಲೀಲಿಕ್ಕಿದ್ದೀರಾ ನೀವು. Hallelujah. Hallelujah. Exodus chapter, ವಿಮೋಚನ ಕಾಂಡ, the book of Exodus, ವಿಮೋಚನ ಕಾಂಡ ಪುಸ್ತಕ, Exodus 8:16. ವಿಮೋಚನ ಕಾಂಡ 8ನೇ ಅಧ್ಯಾಯ 16ನೇ ವಚನ, 16, 17, 18. 16ರಿಂದ 18ನೇ ವಚನ ನೋಡಿಕೊಳ್ಳೋಣ. ತರುವಾಯ ಯೆಹೋವನು ಮೋಸೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವುದು ಎಂದು ಹೇಳು ಅಂದನು. ಅವರು ಹಾಗೆ ಮಾಡಿದರು. ಆರೋನನು ಕೋಲನ್ನು ಹಿಡಿಕೊಂಡು ಕೈ ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. Today's message is very, very powerful. ಈ ದಿನದ ವಾಕ್ಯ ಬಹಳಷ್ಟು ಶಕ್ತಿಯಿಂದ ತುಂಬಿದೆ. Amen. Amen. Today you're going to see something greater about our God. ಈ ದಿನದಲ್ಲಿ ನೀವು ನಮ್ಮ ದೇವರ ಬಗ್ಗೆ ಬಹಳಷ್ಟು ದೊಡ್ಡ ಕಾರ್ಯದ ಬಗ್ಗೆ ನೀವು ನೋಡ್ತೀರಾ. And you can write in a heading called the finger of God. ಮತ್ತು ನೀವು ಹೆಡ್ಡಿಂಗ್ ಅನ್ನು ಬರೆದುಕೊಳ್ಳಿರಿ, ದೇವರ ಬೆರಳು ಎಂಬುದಾಗಿ. ದೇವರ ಬೆರಳು, ಇದೇ ಹೆಡ್ಡಿಂಗ್ ಇವತ್ತದ್ದು. ಓಕೆ, ಇನ್ನೊಂದ್ಸತಿ ಓದ್ರಿ. 17th one ಓದ್ರಿ. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡ್ಕೊಂಡು ಕೈ ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು. Just imagine, just in a stick, he just hit in the ground. ನೀವು ಆಲೋಚನೆ ಮಾಡ್ರಿ, ಬರೇ ಒಂದು ಕೋಲನ್ನು ಹಿಡಿದು ಆತ ನೆಲಕ್ಕೆ ಹೊಡೆದಿದ್ದಾನೆ. How much the dust will just rise from the ground? ಆ ಒಂದು ನೆಲದಿಂದ ಆ ಒಂದು ಕೋಲ್ ತಗೊಂಡು ಹೊಡೆದ್ರೆ ಎಷ್ಟು ಧೂಳು ಏಳಬಹುದು? No. But the Bible says what God made, the dust is very powerful. ಆದ್ರೆ ದೇವರು ಆ ಒಂದು ಧೂಳನ್ನು ಆತನು ಏನು ಮಾಡಿದ್ದಾನೋ ಅದು ಬಹಳಷ್ಟು ಶಕ್ತಿಯಿಂದ ತುಂಬಿರುವುದು. What Aaron had is very, very important. ಆರೋನ ಹತ್ತಿರ ಏನು ಆತನು ಹಿಡಿದುಕೊಂಡಿದ್ದಾನೋ ಅದು ಬಹಳಷ್ಟು ಮುಖ್ಯ. What Aaron had? ಆರೋನನ ಕಡೆ ಏನಿತ್ತು? Stick. The stick is very important here. ಆ ಒಂದು ಕೋಲ್ ಅನ್ನೋದು ಬಹಳಷ್ಟು ಮುಖ್ಯ ಇಲ್ಲಿ. What you have? ನಿಮ್ಮ ಹತ್ರ ಏನಿದೆ? On the day, ಆ ದಿನದಲ್ಲಿ, when Moses was upon the Mount Carmel, yes, in Mount Carmel, ಆ ದಿನದಲ್ಲಿ ಮೋಶೆ ಕರ್ಮೆಲ್ ಪರ್ವತದ ಮೇಲಿರುವಾಗ, in those days there was no Bible, for your kind information. ಆ ದಿನಗಳಲ್ಲಿ ಸತ್ಯವೇದ ಏನೂ ಇರಲಿಲ್ಲ. Amen. Today we have the Bible in our hands. ಆದ್ರೆ ಈ ದಿನದಲ್ಲಿ ನಮ್ಮ ಕೈಯಲ್ಲಿ ಸತ್ಯವೇದ ಅನ್ನೋದು ಇದೆ. In those days what God speaks, that is the truly pure word of God. ಆ ದಿನದಲ್ಲಿ ಏನು ದೇವರು ಮಾತನಾಡ್ತಾ ಇದ್ದಾನೋ ಅದು ಬಹಳಷ್ಟು ಪರಿಶುದ್ಧವಾದಂತ ಮಾತು. No translation, nothing. ಅಲ್ಲಿ ಯಾವುದೇ ಭಾಷಾಂತರ ಇಲ್ಲ, ಏನೂ ಇಲ್ಲ. Today we have so many translations. ಆದ್ರೆ ಈ ದಿನದಲ್ಲಿ ನಮಗೆ ಬಹಳಷ್ಟು ಭಾಷಾಂತರಗಳಿದ್ದಾವೆ. But in those days, ಆದ್ರೆ ಆ ದಿನಗಳಲ್ಲಿ one language called God's language, whatever God spoke, that is full and final. ಆ ದಿನದಲ್ಲಿ ದೇವರು ಒಂದೇ ಒಂದು ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. ದೇವರು ಏನು ಮಾತನಾಡಿದರೋ ಅಲ್ಲಿಗೆ ಅದು ಮುಗಿತು. When God spoke with Moses, ಯಾವಾಗ ದೇವರು ಮೋಶೆಯೊಟ್ಟಿಗೆ ಮಾತನಾಡಿದ್ರು, every word of God was transformed in that stick. ಪ್ರತಿಯೊಂದು ದೇವರ ವಾಕ್ಯ ಆ ಕೋಲಿನಲ್ಲಿ ಅದು ಬಂದಿತು. Amen. Amen. Today, now every word of God is in the Bible. ಅದೇ ರೀತಿಯಾಗಿ ಈ ದಿನದಲ್ಲಿ ದೇವರ ಪ್ರತಿಯೊಂದು ಮಾತು ಸತ್ಯವೇದದಲ್ಲಿದೆ.
There is no difference. ಅಲ್ಲಿ ಬೇರೆ ಯಾವುದೇ ವ್ಯತ್ಯಾಸ ಇಲ್ಲ. The same word ಅದೇ ವಾಕ್ಯ that was in the stick, ಆ ದಿನಗಳಲ್ಲಿ ಕೋಲಿನಲ್ಲಿತ್ತು. today we have in this paper mode. ಆದ್ರೆ ಈ ದಿನದಲ್ಲಿ ನಮಗೆ ಈ ಪುಸ್ತಕದ ಹಾಗಿದೆ. But the word of God is same as it was with Moses and it with us. ಆದ್ರೆ ದೇವರ ವಾಕ್ಯ ಮೋಶೆಯ ಸಂಗಡ ಇದ್ದ ಹಾಗೆ ಇವತ್ತಿಗೂ ಕೂಡ ನಮ್ಮ ಸಂಗಡ ಅದೇ ರೀತಿಯಾಗಿದೆ. Amen. What did Aaron did? ಆರೋನನ ಏನು ಮಾಡಿದನು? He stretched his hands ಆತನು ತನ್ನ ಎರಡು ಕೈಗಳನ್ನು and he ಆತನು ಚಾಚಿದನು. just gave a shot to the ground. ಆ ನೆಲಕ್ಕೆ ಒಂದೇ ಒಂದು ಆ ಕೋಲಿನಿಂದ ಹೊಡೆದನು. The Bible says ವಾಕ್ಯ ಹೇಳುತ್ತದೆ the dust turned into lies. ಆ ಒಂದು ಧೂಳು ಅದು ಹೇನಾಗಿ ಅದು ಮಾರ್ಪಾಟವಾಯಿತು. How can this happen? ಯಾವ ರೀತಿಯಾಗಿ ಇದು ಆಗ್ಲಿಕ್ಕೆ ಸಾಧ್ಯ? Who can do this? ಯಾರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ? Only God can do. ಇದನ್ನು ದೇವರು ಮಾತ್ರ ಆತನು When ಮಾಡ್ಲಿಕ್ಕೆ God ಸಾಧ್ಯ. can do with Aaron, ದೇವರು ಆರೋನನ ಸಂಗಡ ಇದನ್ನು ಮಾಡುವುದಾದರೆ He can do with us also. ಆತನು ನಮ್ಮ ಸಂಗಡದಲ್ಲಿ ಕೂಡ ಅದನ್ನು ಮಾಡ್ಲಿಕ್ಕೆ But ಸಾಧ್ಯ. what Aaron had is very important, that we really having with us or no is very, very important. ಆರೋನನ ಹತ್ತಿರ ಏನಿತ್ತೋ ಅದೇ ರೀತಿಯಾಗಿ ನಮ್ಮ ಹತ್ತಿರ ಕೂಡ ಇದೆಯಾ ಅನ್ನುವುದು ಬಹಳಷ್ಟು What ಮುಖ್ಯ. Aaron had that turned into the mighty power of God, what we have, it's also have the power to turn into mighty word, mighty power. ಆರೋನನ ಹತ್ತಿರ ಏನಿತ್ತೋ ಅದು ದೇವರ ಒಂದು ಸರ್ವ ಶಕ್ತಿಯಲ್ಲಿ ಅದು ಮಾರ್ಪಾಟವಾಯಿತು. ಅದೇ ರೀತಿಯಾಗಿ ನಮ್ಮ ಹತ್ತಿರದಲ್ಲಿ ಇರುವುದು ಕೂಡ ಅದು ದೇವರ ಶಕ್ತಿಯನ್ನು ತೋರಿಸಿಕೊಡುವಂತದ್ದಾಗಿದೆ. Amen. Hallelujah. Hallelujah. Okay, the 17th word. 17th and 18th word. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. This is very important. The English version says, ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ now ಬರೆಯಲ್ಪಟ್ಟಿದೆ. the magicians so worked. ಆ ಜಾದೂ ಮಾಡುವವರು ಅವರು ಅದನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. How this magicians work with to turn something, they need to have the power. ಈಗ ಆ ಒಂದು ಜೋಯಿಸರಿಗೆ ಏನಾದ್ರೂ ಒಂದು ಬದಲಾವಣೆ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಕಡೆ ಒಂದು ಶಕ್ತಿ ಇರಬೇಕು. What is the meaning of magicians? ಆ ಒಂದು ಜೋಯಿಸರ್ ಅಂದ್ರೆ ಜಾದೂಗಾರರು ಅಂದ್ರೆ ಅದರ ಅರ್ಥವೇನು? They were also having the power to do something what God did. ಅವರಿಗೂ ಕೂಡ ಒಂದು ಶಕ್ತಿ ಇದೆ, ಅವರು ಕೂಡ ಏನಾದ್ರೂ ಒಂದು ಮಾಡ್ಲಿಕ್ಕೆ ಅವರಿಗೆ ಶಕ್ತಿ ಇದೆ, ಏನ್ ದೇವರು ಮಾಡಿದ ಹಾಗೆ. Before you go into the upper verses, ನೀವು ಮೇಲಿನ ವಚನಗಳನ್ನು ನೀವು ಓದಿಕೊಳ್ಳುವಾಗ what all God did, ಏನೆಲ್ಲಾ ದೇವರು ಮಾಡಿದನು, these magicians also they also did. ಈ ಜಾದೂಗಾರರು ಈ ಜೋಯಿಷರು ಅವರು ಕೂಡ ಮಾಡಿದರು ಅದನ್ನ. Hallelujah. Hallelujah. What all God did, ಏನೆಲ್ಲ ದೇವರು ಮಾಡಿದನು, these magicians also they also did. ಈ ಜೋಯಿಸರು ಕೂಡ ಅವರು ಅದನ್ನು ಮಾಡಿದರು. And you need to now you need to very much focus who here is working. ನೀವು ಬಹಳಷ್ಟು ಗಮನ ಕೊಟ್ಟು ನೀವು ಆಲೋಚನೆ ಮಾಡಿ ನೀವು ತಿಳ್ಕೊಳ್ಬೇಕು ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ. It's God or magician. ಇಲ್ಲಿ ದೇವರು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಇಲ್ಲಿ ಆ ಜಾದೂಗಾರರು ಮಾಡ್ತಾ When ಇದ್ದಾರೋ. what all God did, the magician also they have the ability to do it for the limited period. ಏನೆಲ್ಲ ದೇವರು ಮಾಡಿದನೋ ಅದೇ ರೀತಿಯಾಗಿ ಈ ಜೋಯಿಸರಿಗೂ ಕೂಡ ಅದು ಮಾಡ್ಲಿಕ್ಕೆ ಶಕ್ತಿ ಇದೆ, ಆದ್ರೆ ಕೆಲವಷ್ಟು ಸಮಯಕ್ಕೆ ಮಾತ್ರ. Hallelujah. Hallelujah. And the 18th verse says, ಮತ್ತು 18ನೇ ವಚನ ಹೇಳುತ್ತದೆ, ಓದ್ರಿ, ಸಾರಿ 19th word, 18 19th ಯಾರು ಓದ್ರಿ. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ್ಯೂ they also tried to do what God did. ಏನು ದೇವರು ಮಾಡಿದನೋ ಅದನ್ನು ಅವರು ಮಾಡ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದರು. Now what they say, you see, now hear this. ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಕೇಳ್ರಿ. ಪ್ರಯತ್ನ ಮಾಡಿದಾಗ್ಯೂ ಆಗದೇ ಹೋಯಿತು. They failed now. ಈಗ ಅವರು ಅಲ್ಲಿ ಸೋತು ಹೋಗಿದ್ದಾರೆ. ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು ಇದು ದೇವರ ಕೈ ಕೆಲಸವೇ ಸರಿ. Amen. Amen. Hallelujah. Hallelujah. The Bible says, ಸತ್ಯವೇದ ಹೇಳುತ್ತದೆ, then the magician said to Pharaoh, ಈ ಜಾದೂಗಾರರಾದಂತ ಜೋಯಿಸರು ಅವರು ಫರೋಹನಿಗೆ ಹೇಳ್ತಾ oh ಇದ್ದಾರೆ, my Pharaoh, ಓ ನನ್ನ ರಾಜನಾದ ಫರೋಹನೇ, this is the finger of God. ಇದು ದೇವರ ಬೆರಳಿಂದ ಆಗಿದೆ. We cannot do now. ಈಗ ನಾವು ಇದು ಇನ್ನು ಮುಂದೆ ಮಾಡ್ಲಿಕ್ಕೆ ಆಗುವುದಿಲ್ಲ. The power what we had, ನಮ್ಮಲ್ಲಿ ಇರುವಂತ ಶಕ್ತಿ ಏನಿದೆ, this is more greater than what we have now. ಈಗ ಆ ಒಂದು ಶಕ್ತಿ ಎಲ್ಲದಕ್ಕಿಂತ ಮಿಗಿಲಾದಂತವನ ಶಕ್ತಿ ಮುಂದೆ ಏನೂ ಇಲ್ಲ ಅಂತ ಹೇಳಿದರು. All the group of magicians they failed.
before the finger of God. ಈ ಎಲ್ಲ ಜಾದೂಗರರ ಒಂದು ಗುಂಪು ದೇವರ ಒಂದು ಬೆರಳಿನ ಮುಂದೆ ಇವರೆಲ್ಲ ಸೋತು ಹೋದರು. Hallelujah. Hallelujah. This all the magicians where they failed. ಈ ಎಲ್ಲ ಜೋಯಿಸರು ಅವರು ಸೋತು ಹೋದರು. Just the finger of God. ದೇವರ ಒಂದು ಬೆರಳಿನಲ್ಲಿ ಅವರು ಸೋತು ಹೋದರು. Just imagine ನೀವು ಆಲೋಚನೆ ಮಾಡಿರಿ, the power that had in the finger of God. ದೇವರ ಬೆರಳಿನಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ. God didn't show up his fullness to these people. ಈ ಜನರಿಗೆ ದೇವರು ತನ್ನ ಸಂಪೂರ್ಣ ಶಕ್ತಿಯನ್ನು ಆತನು ತೋರಿಸಲಿಲ್ಲ. He just showed his finger. ಆತನು ತನ್ನ ಒಂದು ಬೆರಳನ್ನು ಮಾತ್ರ ಆತನು And they ತೋರಿಸಿದ. says, ಮತ್ತು ಅವರು ಅದನ್ನು ನೋಡಿ ಹೇಳ್ತಾ ಇದ್ದಾರೆ, we cannot overcome the power of this God. ನಾವು ಈ ದೇವರ ಒಂದು ಶಕ್ತಿಯನ್ನು ನಾವು ದಾಟಿ ಹೋಗ್ಲಿಕ್ಕೆ ಆಗಲ್ಲ. Just imagine ಮಾಡಿ, ಅವ್ರ ದೇವರನ್ನೇ ನೋಡಿಲ್ಲ, ಬರೇ ದೇವ್ರ ಶಕ್ತಿ ಈ ಬೆರಳಷ್ಟ ನೋಡ್ಯಾರ. 3 ಇಂಚು ನೋಡ್ಕೊಂಡ್ ಅವ್ರಿಗೆ ತಡ್ಕೊಳಕ ಆಗಿಲ್ಲ. Just they saw only the 3 inch the finger of God and they couldn't tolerate themselves. ಮತ್ತು ಬರೇ ಒಂದು 3 ಇಂಚು ದೇವರ ಬೆರಳಷ್ಟು ಶಕ್ತಿಯನ್ನು ಅವರು ನೋಡಿ ಅದನ್ನ ಅವರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. Pharaoh was totally depend on these magicians. ಈಗ ಈ ಫರೋಹನನು ಈ ಜೋಯಿಸರ ಮೇಲೆನೆ ಸಂಪೂರ್ಣವಾಗಿ ಆಧಾರವನ್ನು ಹೊಂದಿದ್ದ. The magician comes and says to the Pharaoh, we are failed because the finger of God. ಅದೇ ಜೋಯಿಸರು ಈಗ ಫರೋಹನನಿಗೆ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಫರೋಹನನೇ ನಾವು ದೇವರ ಬೆರಳಿನ ಅಡಿಯಲ್ಲಿ ನಾವು ಸೋತು ಹೋಗಿದ್ದೇವೆ ಅಂತೆ. They saw only the finger of God. ಅವರು ದೇವರ ಬೆರಳನ್ನು ಮಾತ್ರ ಅವರು ನೋಡಿದರು. But the people of Israel saw God himself. ಆದರೆ ಇಸ್ರಾಯೇಲ್ ಜನರು ದೇವರನ್ನು ಸ್ವತಃ ಅವರು ನೋಡಿದರು. My dear people of God, ನನ್ನ ಪ್ರೀತಿಯ ದೇವ ಜನರೇ, how much you know about this God Almighty? ಈ ಸರ್ವಶಕ್ತನಾದಂತಹ ದೇವರ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ? Just imagine, only the finger of God, it turned the whole Egypt into this ice. ನೀವು ಆಲೋಚನೆ ಮಾಡ್ರಿ, ಕೇವಲ ಒಂದು ದೇವರ ಒಂದು ಬೆರಳು ಈ ಐಗುಪ್ತ ದೇಶವೆಲ್ಲ ಹೇನುಗಳಿಂದ ಮಾರ್ಪಡಿಸಿತು. There was so much lies they couldn't control themselves. ಎಷ್ಟು ಹೇನುಗಳಿದ್ವಪ್ಪ ಅಂದ್ರೆ ಅದರಿಂದ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ತಡ್ಕೊಳಕ್ ಆಕೇತಿ, ಅಲ್ಲಿ ಗಿಲಿ ಎಲ್ಲ ನೀವು ಕರ 2-3 ಇದ್ರೂ ಕರ್ಕೊಂತೀರಿ. ಅದ್ ಏನಾಕೈತೆ ಅಂದ್ರೆ ಬಾಡಿ ಫುಲ್ ಇತ್ತಂತೀರಿ, ಅದ ಮೈ ತುಂಬಾ ನಾಯಿ ಏನೇನಿತ್ತಲ್ಲ ಅವ್ರ ಕಡೆ ಪ್ರಾಣಿ, ಪ್ರತಿಯೊಂದು ಪ್ರಾಣಿ ಮ್ಯಾಗ ನಾವು ಇಮ್ಯಾಜಿನ್ ಮಾಡೋಕ್ಕೂ ಆಗುದಿಲ್ಲ. We cannot imagine what the power of God did on the day in Egypt. ಆ ದಿನದಲ್ಲಿ ಐಗುಪ್ತ ದೇಶದಲ್ಲಿ ದೇವರ ಶಕ್ತಿ ಯಾವ ರೀತಿಯ ಕೆಲಸ ಮಾಡಿದೆ ಅಂತ ನಾವು ಆಲೋಚನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ. And it all happened only through dust. ಮತ್ತೆ ಇವೆಲ್ಲ ಆಗಿದ್ದೇನಪ್ಪಾ ಅಂದ್ರೆ ಒಂದು ಧೂಳಿನಿಂದ ಅದು ಪ್ರಾರಂಭವಾಯಿತು. The dust turned into the lies. ಆ ಒಂದು ಧೂಳು ಅದು ಏನಾಗಿ ಅದು ಬದಲಾಗಿದೆ. Before the dust turned into the lies, what made the dust to turn into the light is very important here. ಆದ್ರೆ ಆ ಧೂಳು ಏನಾಗಿ ಮಾರ್ಪಡಲು ಅದು ಬದಲಾಯಿಸಲಿಕ್ಕೆ ಕಾರಣ ಏನು ಎಂಬುದಾಗಿ ಅದು ಮುಖ್ಯ. That was the rod of Moses. ಅದು ಮೋಶೆಗೆ ಕೊಟ್ಟಂತ ಕೋಲು. Amen. Amen. The same God, the one who gave the rod to the Moses. ಆ ಮೋಶೆಗೆ ಆ ಕೋಲನ್ನು ನೀಡಿದಂತ ಅದೇ ದೇವರು, the same God has given this word of God for us. ಈ ದೇವರ ವಾಕ್ಯವನ್ನು ಸತ್ಯವೇದದ ರೂಪದಲ್ಲಿ ಆತ ನಮಗೆ ಕೊಟ್ಟಿದ್ದಾನೆ. On that day, ಆ ದಿನದಲ್ಲಿ Aaron used the rod of Moses. ಆ ದಿನದಲ್ಲಿ ಆರೋನನು ಮೋಶೆಯ ಒಂದು ಕೋಲನ್ನು ಆತನು ಉಪಯೋಗಿಸಿದನು. Are we using what God gave for us? ಆದ್ರೆ ಈ ದಿನದಲ್ಲಿ ನಾವು ದೇವರು ಕೊಟ್ಟಂತ ಈ ಸತ್ಯವೇದವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. Amen. The same God, ಅದೇ ದೇವರು, the same word, ಅದೇ ವಾಕ್ಯ that the people of the Egyptians saw the God Almighty. ಐಗುಪ್ತ ದೇಶದ ಜನರು ಆ ಸರ್ವಶಕ್ತನಾದಂತ ದೇವರ ಬೆರಳನ್ನು ಅವರು ನೋಡಿದ್ದಾರೆ. That why we are not able to see the finger of God in our lives. ಆದ್ರೆ ಯಾಕೆ ನಾವು ದೇವರ ಒಂದು ಬೆರಳನ್ನು ಸಹಿತ ನಮ್ಮ ಜೀವಿತದಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ? You know why? ನಿಮಗೆ ಗೊತ್ತಾ ಯಾಕಂತ ಹೇಳಿ? Because we are not put into practice. ನಾವು ವಾಕ್ಯವನ್ನು ಓದಲಿಕ್ಕೆ, ಅದು ನಾವು ಕಾರ್ಯರೂಪದಲ್ಲಿ ತರಲಿಕ್ಕೆ ನಾವು ಪ್ರಾರಂಭಿಸಿಲ್ಲ. What God said to Aaron, ಇಲ್ಲಿ ಆರೋನನಿಗೆ ದೇವರು ಏನು ಹೇಳಿದನು? ಓದ್ರಿ, ಅದೇ ಇಂಪಾರ್ಟೆಂಟ್. ಈಗ ಇಲ್ಲ 16th one ಓದ್ರಿ. ತರುವಾಯ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ಹಾ,
God is speaking to everyone else every week after week. ದೇವರು ಇಲ್ಲಿರುವಂತ ಪ್ರತಿ ಒಬ್ಬರಿಗೆ ವಾರದಿಂದ ವಾರಕ್ಕೆ ಅವನು ಮಾತನಾಡ್ತಾನೆ ಇದ್ದಾನೆ. How many people you really believe the God of Moses is my God? ಎಷ್ಟು ಜನ ನೀವು ನಂಬ್ತೀರಾ ಮೋಶೆಯ ದೇವರು ಆತನು ನನ್ನ ದೇವರು ಅಂತ? If you believe only then this message is for you. ನೀವು ಇದನ್ನು ನಂಬುವುದಾದ್ರೆ ಮಾತ್ರ ಈ ಒಂದು ಇವತ್ತಿನ ವಾಕ್ಯ ಅದು ನಿಮ್ಮದು. So the Lord said to Moses, ಮತ್ತು ದೇವರು ಆತನು ಮೋಶೆಗೆ ಹೇಳಿದ್ದಾನೆ, say to Aaron, ನೀನು ಆರೋನನಿಗೆ ಹೇಳು, stretch out your rod ನಿನ್ನ ಕೈಯನ್ನು ಎತ್ತಿ ಕೋಲನ್ನು ಹಿಡಿದುಕೋ and strike the dust of the land. ಮತ್ತು ನೆಲದ ಮೇಲಿರುವಂತ ಧೂಳಿಗೆ ಅದನ್ನು ತಂದು ಹೊಡಿ. The reason we are not able to see the great power of God in our lives because ನಮ್ಮ ಜೀವಿತದಲ್ಲಿ ದೇವರ ಒಂದು ಸಂಪೂರ್ಣ ಶಕ್ತಿಯನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣವೇನೆಂದ್ರೆ we only hear and hear and hear. ನಾವು ಬರೀ ಕೇಳ್ತಾನೆ ಇರ್ತೇವೆ. We are not put into practice. ಆದ್ರೆ ಕೇಳಿದ್ದನ್ನು ಮಾಡ್ಲಿಕ್ಕೆ ನಾವು ಆಗ್ತಾ ಇಲ್ಲ. ಅದೇ ನಾವು ಮಾಡೋ ತಪ್ಪಿಲ್ಲ. What we do? Every Sunday we come and we hear. ಪ್ರತಿ ಭಾನುವಾರ ನಾವು ಬರ್ತೇವೆ, ನಾವು ವಾಕ್ಯ ಕೇಳ್ತೇವೆ, but we don't practice. ಆದ್ರೆ ಅದರ ಹಾಗೆ ನಾವು ನಡೆಯೋದಿಲ್ಲ. What did Aaron did here? ಇಲ್ಲಿ ಆರೋನನು ಏನು ಮಾಡಿದನು? What did Moses did here? ಮೋಶೆ ಏನು ಮಾಡಿದನು ಇಲ್ಲಿ? They heard from the Lord. ಅವರು ಕರ್ತನಿಂದ ಅವರು ಕೇಳಿದರು and they put into practice. ಮತ್ತು ಅದರಂತೆ ಅವರು ಮಾಡಿದರು. If Aaron would not put into practice, ಆರೋನನು ಅದನ್ನು ಮಾಡದೆ ಹೋಗಿದ್ದರೆ on the day the dust would not turn into light. ಆ ಒಂದು ಧೂಳು ಅದು ಏನಾಗಿ ಅದು ಮಾರ್ಪಡ್ತಿರ್ಲಿಲ್ಲ. ಹೌದಲ್ಲ ರೀ? ಅವ್ರ ಕೇಳಿ ಬಂದು ಮಾಡ್ತಿದ್ದಿಲ್ಲ ಅಂದ್ರೆ ಅದು ಏನಾಗ್ತಿದ್ದಿಲ್ಲ, ಅದ ಬದಲಾಗ್ತಿದ್ದಿಲ್ಲ. ನಾವು ಯಾಕೆ ಬದಲಾಗ ಕುಂತಿಲ್ಲ? Why there is no serious changes in our lives? ಯಾಕೆ ನಮ್ಮ ಜೀವಿತದ ಮೇಲೆ ಒಂದು ಗಂಭೀರವಾದ ಬದಲಾವಣೆ ಇಲ್ಲ? Why? ಯಾಕೆ? Have you ever thought? ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಅದನ್ನು? If the finger of God comes upon your head, ನಿಮ್ಮ ತಲೆಯ ಮೇಲೆ ದೇವರ ಬೆರಳು ಅದು ಬಂದರೆ every powers of the magicians will live from your body. ನಿಮ್ಮ ಶರೀರದಲ್ಲಿರುವಂತ ಪ್ರತಿ ಒಂದು ಜೋಯಿಷರ ಶಕ್ತಿಗಳು ಅವು ಬಿಟ್ಟು ಹೋಗ್ತವೆ. What from where these magicians get the power? ಈಗ ಈ ಜೋಯಿಷರಿಗೆ ಅವರಿಗೆ ಎಲ್ಲಿಂದ ಅವರಿಗೆ ಶಕ್ತಿ ಸಿಗುತ್ತೆ? This power comes from our enemy. ಅವೆಲ್ಲ ಶಕ್ತಿಗಳು ನಮ್ಮ ಶತ್ರುವಿನ ಕಡೆಯಿಂದ ಅದು ಬರುತ್ತೆ. Amen. Amen. If that powers need to leave you, ಆ ಒಂದು ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ then you need to have the finger of God. ನಿಮ್ಮ ತಲೆಯ ಮೇಲೆ ದೇವರ ಬೆರಳು ನಿಮಗೆ ಬೇಕು. Hallelujah. Hallelujah. Unless you will not put into practice, my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲಿತನ ಇದನ್ನು ನೀವು ಕಾರ್ಯರೂಪವಾಗಿ ಮಾಡುವುದಿಲ್ಲವೋ you cannot see the finger of God. ದೇವರ ಬೆರಳನ್ನು ನೀವು ನೋಡ್ಲಿಕ್ಕೆ ಆಗುವುದಿಲ್ಲ. Hallelujah. Hallelujah. The Aaron's stretched hand, ಆರೋನನು ತನ್ನ ಕೈಗಳನ್ನು ಚಾಚಿದನು, he strike to the ground. ಆತನು ನೆಲಕ್ಕೆ ಹೊಡೆದನು. Only then the people of Egyptians saw the finger of God. ಆಗ ಮಾತ್ರ ಐಗುಪ್ತ ದೇಶದ ಜನರು ದೇವರ ಬೆರಳನ್ನು ಅವರು ನೋಡಿದರು. Hallelujah. Hallelujah. Are you really want to see the finger of God in your life? ನಿಮ್ಮ ಜೀವಿತದಲ್ಲಿ ನೀವು ನಿಜವಾಗಿಯೂ ದೇವರ ಒಂದು ಬೆರಳನ್ನು ನೋಡ್ಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ? We have become so practiced to hear and hear and hear the word of God. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಹಳಷ್ಟು ನಾವು ಅಂಟಿಕೊಂಡು ಬಿಟ್ಟಿದ್ದೇವೆ. But we are not practicing. ಆದ್ರೆ ನಾವು ಅದನ್ನು ಮಾಡ್ಲಿಕ್ಕೆ ನಾವು ತಯಾರಿಲ್ಲ. And that is the reason ಆ ಒಂದು ಕಾರಣಕ್ಕಾಗಿನೇ we are not seeing the power of God. ದೇವರ ಶಕ್ತಿಯನ್ನು ನೀವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದಲ್ಲ? If you really want to see the word, if you really want to see the power of God, ನೀವು ದೇವರ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ನೀವು ಬಯಸಿದರೆ it is only possible to the word of God. ಅದು ದೇವರ ವಾಕ್ಯದ ಮುಖಾಂತರವಾಗಿ ಮಾತ್ರ. Hallelujah. Hallelujah. Moses heard from the Lord, ಮೋಶೆ ದೇವರ ಕಡೆಯಿಂದ ಆತನು ಕೇಳಿದನು, and he said to Aaron, ಮತ್ತು ಆತನು ಆರೋನನಿಗೆ ಹೇಳಿದನು, and Aaron did a great miracle on that day. ಮತ್ತು ಆರೋನನು ಆ ದಿನದಲ್ಲಿ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಆತನು It's ಮಾಡಿದನು. because of the hearing. ಅವೆಲ್ಲವೇನಪ್ಪಾ ಅಂದ್ರೆ ಕೇಳುವುದರ ಮುಖಾಂತರ. We hear, ನಾವು ಕೇಳ್ತೇವೆ, but we don't practice. ಆದ್ರೆ ನಾವು ಅದರ ರೀತಿ ಮಾಡ್ತಾ ಇಲ್ಲ.
Dear people of God, ನನ್ನ ಪ್ರೀತಿಯ ದೇವ ಜನರೇ, when God can do with the Aaron and Moses, ದೇವರು ಆರೋನನ ಸಂಗಡ ಮತ್ತು ಮೋಶೆಯ ಸಂಗಡ ಇದನ್ನು He's the ಮಾಡುವುದಾದ್ರೆ same God who can do with us also. ಅದೇ ದೇವರು ನಮ್ಮ ಸಂಗಡ ಮತ್ತು ನಿಮ್ಮ ಸಂಗಡಲೂ ಕೂಡ ಅದನ್ನು ಮಾಡ್ಲಿಕ್ಕೆ It all begins with the word. ಇವೆಲ್ಲವೂ ವಾಕ್ಯವನ್ನು ಓದುವುದರ ಮೇಲೆ ಅದು ಆಧಾರ. Moses was so much filled with the word of God. ಮೋಶೆ ಆತನು ದೇವರ ವಾಕ್ಯದಿಂದ ಎಷ್ಟು ತುಂಬಲ್ಪಟ್ಟಿದ್ದಾನಂದ್ರೆ, What is the word of God? ದೇವರ ವಾಕ್ಯ ಅಂದ್ರೆ ಏನು? ಅದೇ ಇಂಪಾರ್ಟೆಂಟ್. ಈಗ ದೇವರ ವಾಕ್ಯ ಅಂದ್ರೆ ಏನಂದ್ರೆ ಬಹಳ ಜನ ಗೊತ್ತೇ ಇಲ್ಲ. What is the word of God? ದೇವರ ವಾಕ್ಯ ಅಂದ್ರೆ ಏನು? The word of God is listening from the mouth of God. ದೇವರ ವಾಕ್ಯ ಅಂದ್ರೆ ದೇವರ ಬಾಯಿಂದ ಬರುವಂತ ಆತನ ಶಬ್ದವನ್ನೇ ಕೇಳುವುದು. That is the word of God. ಅದೇ ದೇವರ ವಾಕ್ಯ. Amen. ಆಮೆನ್. The more you hear the word of God, ಎಷ್ಟು ಹೆಚ್ಚಾಗಿ ನೀವು ದೇವರ ಮಾತನ್ನು ವಾಕ್ಯವನ್ನು ಕೇಳ್ತಿರೋ, the more you're hearing from the mouth of God. ಅಷ್ಟು ಹೆಚ್ಚಾಗಿ ನೀವು ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಸ್ವರವನ್ನು ನೀವು ಕೇಳ್ತಾ Every ಇದ್ದೀರಾ. word that you receive from the mouth of God, it has the power. ದೇವರ ಬಾಯಿಂದ ಹೊರಡುವಂತ ಪ್ರತಿ ವಾಕ್ಯವು ನೀವು ಹೊಂದಿಕೊಂಡರೆ ಅದರಲ್ಲಿ ಎಷ್ಟು ಶಕ್ತಿ ಇದೆ. Amen. ಆಮೆನ್. That word ಆ ಒಂದು ವಾಕ್ಯ, turned God into flesh. ಅದೇ ವಾಕ್ಯ ದೇವರನ್ನು ಮನುಷ್ಯನನ್ನಾಗಿ ಆತ ಸೃಷ್ಟಿ ಮಾಡಿದನು. That word of God ಅದೇ ದೇವರ ವಾಕ್ಯ created the sun, the moon, and trillions of the stars. ಸೂರ್ಯ, ಚಂದ್ರ ಮತ್ತು ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿತು. That word of God ಅದೇ ದೇವರ ವಾಕ್ಯ created the angels. ದೇವದೂತರನ್ನು ಸೃಷ್ಟಿಸಿತು. It all what God spoke. ಇವೆಲ್ಲವೂ ಏನು ದೇವರು ಮಾತನಾಡಿದನೋ ಆ ವಾಕ್ಯದ ಮೇಲೇನೆ ಇದೆ. Amen. ಆಮೆನ್. Are we really hearing from the mouth of God is important. ಆದ್ರೆ ನಾವು ನಿಜವಾಗಿಯೂ ದೇವರ ಬಾಯಿಂದ ನಾವು ವಾಕ್ಯ ಕೇಳ್ತಾ ಇದ್ದೇವಾ ಅನ್ನೋದು ಬಹಳಷ್ಟು ಮುಖ್ಯ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದೇ. Are we reeling seriously from the mouth of God? ನಾವು ಗಂಭೀರವಾಗಿ ನಾವು ದೇವರ ಬಾಯಿಂದ ಆ ವಾಕ್ಯವನ್ನು ಕೇಳ್ತಾ ಇದ್ದೇವಾ? Moses heard very seriously from the mouth of God. ಮೋಶೆಯು ಆತನು ಬಹಳಷ್ಟು ಗಂಭೀರತೆಯಿಂದ ದೇವರ ಬಾಯಿಂದ ಬರುವಂತ ವಾಕ್ಯವನ್ನು ಆತನು ಕೇಳಿದನು. What he heard, ಆತನು ಏನು ಕೇಳಿದನು he put it into practice. ಅದನ್ನು ಆತನು ಮಾಡ್ಲಿಕ್ಕೆ ಪ್ರಾರಂಭ And that ಮಾಡಿದನು. practice turned into the power of God. ಮತ್ತು ಆತನು ಮಾಡುವಂತ ಆ ಒಂದು ಪ್ರತಿಯೊಂದು ಕಾರ್ಯವು ಅದು ದೇವರ ಶಕ್ತಿಯಾಗಿ ಅದು ಮಾರ್ಪಟ್ಟಿತು. The reason we are not seeing the power of God is because we are not hearing from the Lord. ನಾವು ಅದನ್ನು ಯಾಕೆ ನಾವು ದೇವರ ಶಕ್ತಿಯನ್ನು ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂದ್ರೆ ನಾವು ದೇವರ ಬಾಯಿಂದ ಅದನ್ನ ಕೇಳ್ತಾನೆ ಇಲ್ಲ. ಒಂದೇದ್ದು. That is the reason I ask you a question. Do you believe that your God is the God of Moses? ಅದಕ್ಕೋಸ್ಕರ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದೆನು, ನಿಮ್ಮ ದೇವರು ಆತನು ಮೋಶೆಯ ದೇವರಾಗಿದ್ದಾನೋ? If you believe that my God is a God of Moses, then where is the power that Moses had? ಈಗ ನನ್ನ ದೇವರು ಮೋಶೆಯ ದೇವರು ಎಂಬುದಾಗಿ ನೀವು ಹೇಳುವುದಾದ್ರೆ ಆ ಮೋಶೆಯಲ್ಲಿ ಇದ್ದಂತಹ ಶಕ್ತಿ ಅದು ಎಲ್ಲಿದೆ ಈಗ? ಹೌದಲ್ಲ? Yes or no? If you believe that my God is a God of Moses and the Aaron, ನೀವು ನಂಬುವುದಾದರೆ ನನ್ನ ದೇವರು ಆತನು ಮೋಶೆ ಮತ್ತು ಆರೋನನ ದೇವರು ಎಂಬುದಾಗಿ, then where is the power that Moses had and Aaron had? ಮೋಶೆ ಮತ್ತು ಆರೋನನಿಗೆ ಇದ್ದಂತಹ ಶಕ್ತಿ ನಿಮ್ಮಲ್ಲಿ ಎಲ್ಲಿದೆ? Only with the dust, the whole Egypt just imagine, they couldn't explain what they saw. ನೀವು ಆಲೋಚನೆ ಮಾಡಿ, ಕೇವಲ ಒಂದು ಧೂಳಿನಿಂದ ಐಗುಪ್ತ ದೇಶವೆಲ್ಲ ಏನಾಯ್ತಂತೆ. ಅವರಿಗೆ ಅದನ್ನು ಹೇಳಲಿಕ್ಕೆ ಅವರಿಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ ಕೂಡ ಸಾಲ್ತಾ ಇಲ್ಲ. Do you have the wisdom? How can you explain me what they saw with their own eyes? ನಿಮಗೆ ಅಷ್ಟು ಜ್ಞಾನ ಇದೆ, ನೀವು ಯಾರಾದ್ರೂ ಹೇಳಬಹುದಾ ಆ ದಿನದಲ್ಲಿ ಅವ್ರು ಯಾವ ರೀತಿಯಲ್ಲಿ ಅವರು ದೇವರ ಕಾರ್ಯವನ್ನು ನೋಡಿದ್ದಾರೆ ಅಂತ ಹೇಳಿ? ಅವ್ರು ಜಸ್ಟ್ ಬಾಯಿ ತೆಗೆದ್ರು ಬಾಯಿ ಒಳಗೂ ಏನಿತ್ತಂತ, ಏನು ನೀರು ಕುಡಿಯಕ್ಕೂ ಆಗೋದಿಲ್ಲ, ಊಟ ತಿನ್ನಕ್ಕೂ ಆಗೋದಿಲ್ಲ. ಅವ್ರ ಪರಿಸ್ಥಿತಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ ನೀವು. ಒಂದ್ 2, 3, 10 ತಲೆಯೊಳಗ ಇದ್ರೆ ಕರ ಗರ 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 ನಾವೇನ್ ಮಾಡ್ತೀವಿ, ಕೆರ್ಕೊಂತೀವಿ. ಅವ್ರನ್ನ ಹೆಂಗ ಕೆರ್ಕೊಂಡಾರ ಅವ್ರಿಗ ಗೊತ್ತು, ದೇವ್ರಿಗ ಗೊತ್ತದ. It's only by the word of God. ಇದೆಲ್ಲ ಆಗುವುದು ದೇವರ ವಾಕ್ಯದಿಂದ ಮಾತ್ರ. If people want to see the power of God, ಜನರು ದೇವರ ಶಕ್ತಿಯನ್ನು ನೋಡ್ಬೇಕಂದ್ರೆ, you need to see the power of God. ನೀವು ದೇವರ ಶಕ್ತಿಯನ್ನು ನೋಡ್ಬೇಕಂದ್ರೆ You need the word of God. ನಿಮಗೆ ದೇವರ ವಾಕ್ಯ ಬೇಕು. One side Egyptians, one side Israelites. ಒಂದು ಕಡೆ ಐಗುಪ್ತ್ಯರು, ಒಂದು ಕಡೆ ಇಸ್ರಾಯೇಲರು.
this side were suffering, this side they were happy. ಈ ಪಕ್ಕದಲ್ಲಿ ಇರುವಂತವರು ಅವ್ರು ನರಳಾಡ್ತಾ ಇದ್ದಾರೆ, ಈ ಪಕ್ಕದಲ್ಲಿ ಇರುವಂತವರು ಅವರು ಖುಷಿಯಾಗಿದ್ದಾರೆ. Hallelujah. The reason because they were happy because they had the word of God. ಅವರು ಖುಷಿಯಾಗಿದ್ದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ದೇವರ ವಾಕ್ಯವಿತ್ತು. This side they were suffering because they lacked the word of God. ಆದ್ರೆ ಈ ಪಕ್ಕದಲ್ಲಿ ಅವರು ನರಳಾಡ್ತಾ ಇದ್ರು, ಅದಕ್ಕೆ ಕಾರಣ ಏನಂದ್ರೆ ಅವರಿಗೆ ದೇವರ ವಾಕ್ಯ ಇರಲಿಲ್ಲ. Hallelujah. Hallelujah. ಈಗ ನೀವು ಎಷ್ಟು ಕೆರ್ಕಾ ಕುಂತಿರಲ್ಲ, ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ದೇವರ ವಾಕ್ಯ ಇಲ್ಲ ಅಂತ. ಏನಿಲ್ಲ? ದೇವರ ವಾಕ್ಯ ಇಲ್ಲ. ಈಗ ದೇವರ ವಾಕ್ಯ ಇದ್ರೆ ನೀವು ತಲೆ ಕೆರ್ಕೋದಿಲ್ಲ. ಸಿಂಪಲ್. Hallelujah. Hallelujah. If the lie is in your head, ಈಗ ಆ ಏನು ನಿಮ್ಮ ತಲೆಯಲ್ಲಿ ಇದ್ರೆ it means you lack the word of God. ಅದರ ಅರ್ಥ ದೇವರ ವಾಕ್ಯ ನಿಮ್ಮಲ್ಲಿ ಇಲ್ಲ. Then you need a serious the power of God. ಅದರ ಅರ್ಥ ನಿಮಗೆ ಗಂಭೀರತೆಯಿಂದ ದೇವರ ವಾಕ್ಯ ಅನ್ನೋದು, ದೇವರ ಶಕ್ತಿ ನಿಮಗೆ ಬೇಕಾಗಿದೆ. How many people really want to experience what the people of Egyptians experienced? ಐಗುಪ್ತ ಜನರು ನೋಡಿದಂತಹ ಅನುಭವ ಎಷ್ಟು ಜನ ನೀವು ಕೂಡ ಅನುಭವಿಸಬೇಕೆಂದು They ಬಯಸುತ್ತಾರೆ? literally saw the finger of God. ಅವರು ತಮ್ಮ ಕಣ್ಣಿನಿಂದ ದೇವರ ಬೆರಳನ್ನು ಅವರು ಕಣ್ಣಾರೆ ನೋಡಿದ್ದಾರೆ. Amen. ಆಮೆನ್. I've heard many people have seen the hand of God. I've seen the feet of God. I've seen the hairs of God. It is all just the glimpse of God. ಬಹಳಷ್ಟು ಜನರು ಹೇಳುವುದನ್ನು ನಾನು ಕೇಳಿದ್ದೇನೆ. ನಾನು ದೇವರ ಕೈಯನ್ನು ನೋಡಿದ್ದೇನೆ, ನಾನು ದೇವರ ಪಾದವನ್ನು ನೋಡಿದ್ದೇನೆ, ದೇವರ ಕೂದಲನ್ನು ನೋಡಿದ್ದೇನೆ. ಅದೇನಪ್ಪಾ ಅಂದ್ರೆ ಬರೀ ಕೇವಲ ಒಂದು ಸಣ್ಣ ಒಂದು ನಿಮಗೆ ಉದಾಹರಣೆ ಅಷ್ಟೇ ಅವು. But I seriously say something very important to you, my dear people of God. ಆದ್ರೆ ನನ್ನ ಪ್ರೀತಿಯ ದೇವ ಜನರೇ, ನಾನು ಒಂದು ಬಹಳಷ್ಟು ಮುಖ್ಯವಾದಂತಹ ಸಂಗತಿಯನ್ನು ನಾನು If you really see the finger of God in your life, ನೀವು ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ದೇವರ ಬೆರಳನ್ನು ನೀವು ನೋಡಿದರೆ, if you really see the hair of God in your life, ನಿಮ್ಮ ಜೀವಿತದಲ್ಲಿ ನಿಜವಾಗಿಯೂ ದೇವರ ಕೂದಲನ್ನು ನೀವು ನೋಡಿದರೆ, if you really see the feet of Jesus in your life, ನಿಮ್ಮ ಜೀವಿತದಲ್ಲಿ ದೇವರ ಪಾದವನ್ನು ನೀವು ನೋಡಿದರೆ, if you really see at least the dress of Jesus in your life, ನಿಮ್ಮ ಜೀವಿತದಲ್ಲಿ ಕೇವಲ ದೇವರ ಒಂದು ಉಡುವಂತ ವಸ್ತ್ರವನ್ನು ನೀವು ನೋಡಿದರೆ, my dear people of God, ನನ್ನ ಪ್ರೀತಿಯ ದೇವ ಜನರೇ, the power that Jesus had automatically it will transform upon you. ದೇವರಲ್ಲಿ ಇರುವಂತಹ ಶಕ್ತಿ, ಯೇಸುವಿನ ಹತ್ರ ಇರುವಂತಹ ಶಕ್ತಿ ಏನಿದೆಯೋ ನಿಮ್ಮಲ್ಲಿ ಅದು ಬರುತ್ತದೆ. This is 100% sure. ಇದು 100ಕ್ಕೆ 100 ಇದು. If you really want a desperate deliverance, ಈಗ ನಿಮಗೆ ನಿಜವಾಗಿಯೂ ಸತ್ಯವಾಗಿಯೂ ನಿಮಗೆ ಆ ಒಂದು ಬಿಡುಗಡೆ ಬೇಕೆಂಬ ಹತಾಶೆ ನಿಮಗಿದ್ದರೆ, I really want to come out from what I am suffering. ನಾನು ಯಾವುದರಿಂದ ನಾನು ನರಳಾಡ್ತಾ ಇದ್ದೇನೋ, ಬಳಲ್ತಾ ಇದ್ದೇನೋ, ಅದರಿಂದ ನಾನು ಬರಬೇಕು. It may be anything. ಅದು ಏನೇ ಆಗಿದ್ದರೂ ಸಹ, It may be any weakness of you. ಅದು ನಿಮ್ಮ ಯಾವುದೇ ಒಂದು ಬಲಹೀನತೆ ಆಗಿದ್ದರೂ, You need a desperate encounter with God. ನಿಮಗೆ ನಿಶ್ಚಯವಾಗಿ ದೇವರ ಒಂದು ದರ್ಶನ ಅನ್ನೋದು ನಿಮಗೆ ಬೇಕು. Without the encounter of God, ದೇವರ ಒಂದು ದರ್ಶನವಿಲ್ಲದೆ your life will never change. ನಿಮ್ಮ ಜೀವಿತವು ಯಾವತ್ತೂ ಕೂಡ ಬದಲಾಗುವುದು. Whoever have encountered with God, ಯಾರೆಲ್ಲ ದೇವರೊಟ್ಟಿಗೆ ದರ್ಶನವನ್ನು ಅವರು ಮಾಡಿಕೊಂಡಿದ್ದಾರೆ, their lives were totally transformed and changed. ಅವರ ಜೀವಿತವು ಸಂಪೂರ್ಣವಾಗಿ ಅವು ಬದಲುಗೊಂಡು ಮಾರ್ಪಾಟವಾಗಿದೆ. Amen. ಆಮೆನ್. The book of Acts, ಅಪೊಸ್ತಲರ ಕೃತ್ಯಗಳು 20:32. 20ನೇ ಅಧ್ಯಾಯ 32ನೇ ವಚನ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 32ನೇ ವಚನ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಈಗ ನಾ ಮಾಡೋದು ಅದೇ. I command you to God, ನಾನು ನಿಮಗೆ ಕರ್ತನಿಗೂ and to the word of his grace, ಮತ್ತು ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ, which is able to build you up. ಅದು ನಿಮ್ಮಲ್ಲಿ ಅಭಿವೃದ್ಧಿಯನ್ನು, ಭಕ್ತಿ ಭಾವವನ್ನು ಉಂಟು ಮಾಡುತ್ತದೆ. ಓದ್ರಿ ಇನ್ನೊಂದ್ಸತಿ. ಅದೇ ಇಂಗ್ಲಿಷ್ ಒಳಗಡೆ ಚಲೋ ಐತಿ, ಕನ್ನಡ ಒಳಗಡೆ ಏನಂತ ಗೊತ್ತಿಲ್ಲ. ಓದ್ರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರ
ರಾದವರೆಲ್ಲರಲ್ಲಿ ಹ್ಮ್ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಹ್ಮ್ ಶಕ್ತನಾಗಿದ್ದಾನೆ. Amen. ಆಮೆನ್. I command you to God and to his word of grace, ನಾನು ನಿಮ್ಮನ್ನು ಕರ್ತನಿಗೂ ಮತ್ತು ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ, which is able to build you up. ಅದು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಅದು ಸಹಾಯ ಮಾಡುತ್ತದೆ. How many people are really want to be built in the word of God? ಎಷ್ಟು ಜನ ನೀವು ನಿಜವಾಗಿಯೂ ಬಯಸ್ತೀರ ದೇವರ ವಾಕ್ಯದಲ್ಲಿ ನೀವು ಅಭಿವೃದ್ಧಿ ಕಾಣಬೇಕೆಂಬುದಾಗಿ? Amen. ಆಮೆನ್. It all begins when you surrender. ಇವೆಲ್ಲವೂ ಆಗುವುದು ಯಾವಾಗ ಅಂದ್ರೆ ನೀವು ಯಾವಾಗ ದೇವರಿಗೆ ಸಮರ್ಪಿಸಿ ಕೊಡ್ತಿರೋ ಆಗ ಮಾತ್ರ. ಅದೇ important. Huh? I command you to God and to his grace and to the word of grace. ನಾನು ನಿಮ್ಮನ್ನು ಕರ್ತನಿಗೂ ಮತ್ತು ಆತನ ಕೃಪಾ ವಾಕ್ಯಕ್ಕೂ ನಾನು ನಿಮಗೆ ಒಪ್ಪಿಸಿಕೊಡ್ತೇನೆ. Amen. And that has the power to build you. ಮತ್ತು ಅದಕ್ಕೆ ಶಕ್ತಿ ಇದೆ ನಿಮ್ಮನ್ನು ತಿರುಗಿ ಕಟ್ಟಲು. 2 Peter 1:5-7. ಒಂದನೇ ಪೇತ್ರ ಸರಿ 2ನೇ ಪೇತ್ರ 1ನೇ ಅಧ್ಯಾಯ 5-7. 2 ಪೇತ್ರ 1ನೇ ಅಧ್ಯಾಯ 5-7ನೇ ವಚನ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನ ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಕ್ಷ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತದೆ. ನೋಡ್ರಿ ಎಷ್ಟ ಆಶೀರ್ವಾದ ಐತಿ ಒಳಗಡೆ. ಏನಂತ್ರಿ ಹೌದ್ರಿ? ಪೂರ್ಣಾಸಕ್ತಿ ಉಳ್ಳವರಾಗಿ, ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ಸದ್ಗುಣಕ್ಕೂ ಜ್ಞಾನ ಎಲ್ಲಾ ಬರ್ತಿತ್ತು ಈಗ ನಿಮ್ಗೆ. ಹೆಂಗ್ ಸ್ಟಾರ್ಟ್ ಆಗಿದೆ? ಹೌ ಇಟ್ ಬಿಗನ್ಸ್? ಯಾವ ರೀತಿಯಾಗಿ ಅದು ಪ್ರಾರಂಭವಾಗುತ್ತೆ? You need to have the desire to know the word of God. ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇರಬೇಕು ಅಷ್ಟೇ. ಇಲ್ಲ ಅಂದ್ರೆ ಇವೆಲ್ಲ ಏನು ಬರೋದಿಲ್ಲ. ಹೋದ್ರು ಅನ್ಸುತ್ತೆ ಆಸಕ್ತಿ ಇರೋ ಜನಾಗ ಅಷ್ಟೇ ಇದೆ, ಆಸಕ್ತಿ ಇಲ್ಲ ಜನಾಗ ಇದೆ ಈ ವಾಕ್ಯ ಇಲ್ಲ. ಹೋದ್ರಿ? ಈ ಕಾರಣದಿಂದಲೇ ನೀವು ಪೂರ್ಣ ಜಾಗೃತೆಯಿಂದ ಇದು ಚಲೋ ಐತ್ ನೋಡ್ರಿ. ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು ನೋಡ್ರಿ, ದಮೆಗೆ ತಾಳ್ಮೆಯನ್ನು, ಎಲ್ಲಾ ಕನೆಕ್ಷನ್ ನೋಡ್ರಿ ಇಲ್ಲ ಒಂದಕ್ಕೊಂದು. ಭಕ್ತಿಯನ್ನು, ತಾಳ್ಮೆಗೆ ಏನೈತಂತ ಭಕ್ತಿ ಬರ್ತೈತಂತ. ಭಕ್ತಿಗೆ ಸಹೋದರ ಕರುಣೆಯನ್ನು, ಕರುಣೆನೂ ಬರ್ತ. ಸಹೋದರ ಕರುಣೆಗೆ ಪ್ರೀತಿಯನ್ನು ಕೂಡಿಸಿರಿ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ದೇವರ ವಾಕ್ಯ. ಆಸಕ್ತಿ ಫಸ್ಟ್ ನಿಮ್ಮ ಒಳಗಡೆ ಆಸಕ್ತಿ ಇದ್ರ ಮಾತ್ರನೇ ಇವೆಲ್ಲ ಒಂದಕ್ಕೊಂದು ಲಿಂಕ್ ಐತಿ. ಚೈನ್ ಸಿಸ್ಟಮ್. ಎಷ್ಟು ಜನ ಕೊಳ್ಳೋಗ ಚೈನ್ ಐತ್ರಿ? ಐತ್ರಿ? ಅದ್ ಹೆಂಗೈತಿ? ಹೌದಲ್ಲ? ಅದಕ್ಕೆ ಒಂದಕ್ಕೊಂದು ಕೊಂಡಿ ಹಾಕಿದ ಮಾತ್ರ ನಿಮ್ ಕೊಳ್ಳೋದೊಳಗಡೆ ಅದ ನಿಂತೈತಿ. ಇಲ್ಲ ಅಂದ್ರೆ ಬಿದ್ದೋಗ್ಬಿಡ್ತೈತಿ. ಅದ್ ಕೊಂಡಿ ಓಪನ್ ಆತಂದ್ರೆ ಏನಾಕೈತಿ? ಸೇಮ್. ಈಗ ನೀವು ದೇವ್ರ ಒಳಗಡೆ ಬಿದ್ದೋಗಿರಂದ್ರ ಕೊಂಡಿ ಓಪನ್ ಆತ್. ಏನ್ ಓಪನ್ ಆತ? ಕೊಂಡಿ ಓಪನ್ ಆಗೈತಿ. ಕೊಂಡಿ ಓಪನ್ ಆದ್ರೆ ಮಾತ್ರ ನಾ ಚೈನ್ ಏನಾಕೈತಿ ದೇವ್ರ ಕಡೆಯಿಂದ ಬಿದ್ದೋಗ್ತಿ. ಎಷ್ಟು ಜನ ಅಂತಾರಲ್ಲ, ನಾ ದೇವ್ರೊಳಗಡೆ ಬಿದ್ದೋಗಿನ್ರಿ, ನಾ ದೇವ್ರೊಳಗೆ ಬಿದ್ದೋಗಿನ್ರಿ ಅಂತಾರಲ್ಲ, ಆ ಡೈಲಾಗ್ ಎಲ್ಲ ಇಲ್ಲೇ. ಏನಾಗೈತಿ ನಿಮ್ ಕಡೆಯಿಂದ? ಆಸಕ್ತಿ ಇಲ್ಲ. ಆಸಕ್ತಿ ಅನ್ನೋದಂದ್ರೆ ಏನದು? ಕೊಂಡಿ. ಈ ಚೈನ್ಗೆ ಮೇನ್ ಒಂದ್ ಇರ್ತೈತಿ ಲಾಕ್ ಸಿಸ್ಟಮ್, ಕ್ಲಿಪ್. ಆ ಕ್ಲಿಪ್ ಓಪನ್ ಆತಂದ್ರೆ ಚೈನೇ ಹೋತ. ಅದು ಬಂಗಾರ ಇರ್ಲಿ, ಬೆಳ್ಳಿ ಇರ್ಲಿ, ಡೈಮಂಡ್ ಇರ್ಲಿ, ಸಾದಾ ಇರ್ಲಿ, ಬಿದ್ದೋಕೈತಿ. ಎಲ್ಲದಕ್ಕೂ ಒಂದೇ ಲಾಕ್ ಸಿಸ್ಟಮ್ ಐತಿ. ಏನದ? ಆಸಕ್ತಿ. ಇಟ್ ಆಲ್ ಬಿಗಿನ್ಸ್ ವಿತ್ ಯೋರ್ ಓನ್ ಡಿಸೈರ್. ಅವೆಲ್ಲ ಪ್ರಾರಂಭ ಆಗುವುದು ನಿಮ್ಮ ಸ್ವಂತ ಆಸಕ್ತಿಯಿಂದ.
ಆಸಕ್ತಿ ಇಲ್ಲಪ್ಪ ಅಂದ್ರೆ ನೀವು 100% ಬಿದ್ದೋಗ್ತೀರಾ. ಏನ್ರಿ? ನನ್ಗ ವಾಕ್ಯ ಅರ್ಥ ಆಗುದಿಲ್ಲ, ನನ್ ವಾಕ್ಯ ತಲೆಯೊಳಗಡೆ ಕುಂದ್ರುದಿಲ್ಲ ಅಂತಿರಲ್ಲ, ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಕೊಂಡಿ ಓಪನ್ ಆಗೈತಂತ. ಈಗ ಅದು ಲಾಕ್ ಮಾಡ್ಕೊಂತಿರೋ ಓಪನ್ ಆಗಿ ಇಟ್ಕೊಂತಿರೋ ನಿಮ್ಮಾಗ ಬಿಟ್ಟಿದ್ದು. ಏನಂತೀರಿ? ಇನ್ನೊಂದ್ಸತಿ ಹೋದ್ರೆ ಬಾಳ್ ಚಲೋ ಐತಿ ಕನ್ನಡ ಒಳಗಡೆ, ಒಂದಕ್ಕೊಂದು ಲಿಂಕ್ ಅಲ್ಲಿ ಹೋದ್ರಿ. ಈ ಕಾರಣದಿಂದ ಎಲ್ಲಾರು ದಯವಿಟ್ಟು ಪ್ಲೀಸ್ ನಿಮ್ ಕಿವಿ ಓಪನ್ ಮಾಡಿ ಕೇಳ್ರಿ. ವಾಕ್ಯ ಏನಾರ ಇತ್ತಂದ್ರೆ ಕಿವಿ ಒಳಗಡೆ ತಕ್ಕೋರಿ ಫಸ್ಟ್. ಓದ್ರಿ, ಸ್ಲೋಲಿ ಆಗಿ ಒಂದೊಂದಾಗಿ ಓದ್ರಿ. ಈ ಕಾರಣದಿಂದಲೇ ನೀವು ಪೂರ್ಣ ಜಾಗ್ರತೆಯಿಂದ ನಿಮಗಿರುವ ನಂಬಿಕೆಗೆ ಫಸ್ಟ್ ಏನಿರ್ಬೇಕಂದ್ರೆ ಪೂರ್ಣ ಜಾಗ್ರತೆ ಇರ್ಲಿ ನಿಮ್ಗೆ. ಹಾ ರೈಟ್, ಓದಿ. ಪೂರ್ಣ ಜಾಗ್ರತೆಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ಎಷ್ಟು ಜನಕ್ಕೆ ನಂಬಿಕೆ ಐತ್ರಿ ಇಲ್ಲಿ ದೇವ್ರ ವಾಕ್ಯದ ಮ್ಯಾಗ? ನಂಬಿಕೆ ಐತ್ರಿ, ನಂಬಿಕೆ ಐತಿ. ಆದ್ರೆ ಅದಕ್ಕೆ ಮುಂಚಿತ ಏನೈತಿ ಅದಿಲ್ಲ, ಜಾಗ್ರತೆನೇ ಇಲ್ಲ. ಈಗ ನಿಮ್ ಸಣ್ಣ ಹುಡುಗರ್ಗ ನಿಮ್ಮ ಯಾರು ನಿಮ್ಮ ಸಂದೇಶಗ ಒಂದು ಗೋಲ್ಡ್ ಚೈನ್ ಹಾಕಿದ್ರೆ ನೀವ್ ಏನಂತೀರ ಅವನ್ಗ? ನೀವು ಜಸ್ಟ್ ಒಂದ್ ಗೋಲ್ಡ್ ಚೈನ್ ಹಾಕಾಕ್ ಕುಂತೀರ ಅನ್ಕೋರಿ, ಒಂದು ಫಂಕ್ಷನ್ಗೆ ತಗೊಂಡ್ ಹೊಂಟಿರಿ, ಒಂದ್ ಗೋಲ್ಡ್ ಚೈನ್ ಅವನ್ಗೆ ಸಂದೇಶ ಕೊಳ್ಳೋದಾಗ ನೀವ್ ಹಾಕಾಕ್ ಕುಂತೀರ ಅಂದ್ರೆ ಜಾಗ್ರತೆ ಅವ ಇರ್ಬೇಕಾ ನೀವ್ ಇರ್ಬೇಕಾ? ಅವಂಗ ಹೆಂಗ ಹಾಕೈತ್ರಿ? ಅವ ಸಣ್ಣ ಹುಡುಗಾರಿ, ಅವ ಅವನ್ ಮ್ಯಾಗ ಕಣ್ಣು ದೃಷ್ಟಿ ಯಾರ್ದು ಇರ್ಬೇಕ? ಅಪ್ಪ ಅಮ್ಮದ ಇರ್ಬೇಕ. ಈಗ ನಿಮ್ಗ ಈಗ ನೀವ್ ಏನೋ ಒಂದು ಫಂಕ್ಷನ್ಗೆ ಹೊಂಟಿರಿ, ಒಂದು ಚೈನ್ ಹಾಕೊಂಡ್ರ ಅಂದ್ರೆ ಜಾಗ್ರತೆ ಯಾರು ಇರ್ಬೇಕ? ನೀವೇ ಇರ್ಬೇಕು. ನಿಮ್ಗೆ ಅರ್ಥ ಆಗಿಲ್ಲ ನಂದು ಲಾಜಿಕ್? ಅರ್ಥ ಆತರಿ? ಎಚ್ಚರ ಇರ್ಬೇಕು. ನಿಮ್ ಹುಡುಗರಿಗೂ ಇರ್ಲಿ, ನಿಮ್ಗೂ ಇರ್ಲಿ, ನಿಮ್ ಮನೆಯಾಗೂ ಇರ್ಲಿ, ನಿಮ್ಗೂ ಇರ್ಲಿ, ನಿಮ್ ಏರಿಯಾ ಒಳಗಡೆ ಇರ್ಲಿ, ನಿಮ್ಗೆ ಇರ್ಲಿ. ಅದೆಲ್ಲ ಎಲ್ಲಿಂದ ಹಾಕಿತಂತ? ಜಾಗ್ರತೆ ಮುಂಚಿತವಾಗಿ ಏನಿರ್ಬೇಕು ನಿಮ್ದ ಒಳಗಡೆ? ಆಸಕ್ತಿ ಇದ್ರೇನೆ ಜಾಗ್ರತೆ ಬರ್ತೈತಿ. ಆಸಕ್ತಿ ಇಲ್ಲಪ್ಪ ಅಂದ್ರೆ ನಿಮ್ ಒಳಗಡೆ ಏನ್ ಬರೋದಿಲ್ಲ, ಫಸ್ಟ್ ಜಾಗ್ರತೆ ಬರೋದನ್ನೇ ಇಲ್ಲ. ಇದು ನಂದು ಚಲೋ ಕಾಸ್ಟ್ಲಿ ವಾಚ್ ಇದೆ. ಇದು ನನ್ಗೆ ಏನಿತ್ತು, ಫಸ್ಟ್ ನನ್ಗೆ ತಗೋಬೇಕಂತ ನನ್ಗೆ ಏನಿತ್ತು? ಆಸೆ ಇತ್ತು. ಇದನ್ನ ಬಂದ ಮ್ಯಾಗ ಒಂದ್ ಕಡೆ ಕರೆಕ್ಟ್ ಇದು ಲಾಕ್ ಸಿಸ್ಟಮ್ ಮಾಡಿ ಇದು ಇಡ್ಬೇಕು ಜಾಗ್ರತೆ ಆಗಿ. ಅದು ನಾನು ಹಂಗ ಹಿಂಗ ಇಟ್ಟಿನ ಅನ್ಕೋ, ಅದು ಬಂದಾಗ್ಬಿಡ್ತೈತಿ ವಾಚ್. ಇದು ತಗೋಬೇಕಂತ ನನ್ಗೆ ಏನಿತ್ತು? ಫಸ್ಟ್ ಆಸೆ ಇತ್ತು, ಆಸಕ್ತಿ ಇತ್ತು. ನಾ ತಗೋಬೇಕು, ಹೆಂಗಾರ ಮಾಡಿ ವಾಚ್ ನಾನು ತಗೋಬೇಕಂತ ನನ್ಗೆ ಫಸ್ಟ್ ಏನಿತ್ತು? ಆಸೆ ಇತ್ತು. ಆಮ್ಯಾಗ ತಗೊಂಡ ಮ್ಯಾಗ ಏನ್ ಮಾಡ್ಕೋಬೇಕಾದ್ರೆ ಜಾಗ್ರತೆಯಿಂದ ನಾ ಏನ್ ಮಾಡ್ಕೋಬೇಕು? ಕಾಪಾಡ್ಕೋಬೇಕು. ನಾವೇನು ಮಾಡ್ತೀವಿ ಅಂದ್ರೆ ಫಸ್ಟ್ ನಮ್ಮ ಒಳಗಡೆ ಆಸಕ್ತಿನೇ ಇಲ್ಲ, ನಂಬಿಕೆ ಮಾತ್ರ ಸಿಕ್ಕಾಪಟ್ಟಿ ಐತಿ, ಕೆಜಿ ಐತಿ ಎಲ್ಲಾರ ಕಡೆ. ನಾವ್ ಎಷ್ಟದೀವಲ್ಲ, ಒಬ್ಬೊಬ್ಬರು ವೇಟ್ 50, 60, 80 ಅಷ್ಟ ಏನೈತಿ? ನಂಬಿಕೆ ಮಾತ್ರ ಎಲ್ಲಾರ್ಗ ಐತಿ, ಆಸಕ್ತಿ ಐತಿ ಅಷ್ಟ. ಆಸಕ್ತಿ ಇದ್ದ ಧೂಳುನು ನೀವ್ ಏನ್ ಬೇಕಂದ್ರ ಮಾಡಬಹುದು. ಜಸ್ಟ್ ಧೂಲ ಸಾಕ. ದೇವ್ರ ತೋರ್ಸ್ಕೊಡಲಕ್ಕ ಏನ್ ಬೇಕ? ಧೂಳಿದ್ರೆ ಸಾಕ. ಯಾಕೆ ನಮ್ಮಿಂದ ದೇವ್ರು, ವೈ ಗಾಡ್ ಈಸ್ ನಾಟ್ ರೆಪ್ರೆಸೆಂಟಿಂಗ್ ಥ್ರೂ us? ಯಾಕೆ ದೇವರು ಆತನು ನಮ್ಮ ಮೂಲಕವಾಗಿ ತನ್ನನ್ನು ತೋರ್ಪಡಿಸಿಕೊಳ್ತಾ ಇಲ್ಲ? ವೈ? ಯಾಕೆ? ಡಿಡ್ ಯು ಹ್ಯಾವ್ ಅ ಕ್ವಶನ್? ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡ್ಕೊಂಡಿದ್ರೆ ಅದಕ್ಕೆ? ವೈ ಗಾಡ್ ಇಸ್ ನಾಟ್ ಮ್ಯಾನಿಫೆಸ್ಟಿಂಗ್ ಟು ಮೀ? ಯಾಕೆ ದೇವರು ನನ್ನ ಮುಖಾಂತರವಾಗಿ ಆತನ ತೋರ್ಪಡಿಸಿಕೊಳ್ತಾ ಇಲ್ಲ? ಇಟ್ಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಡಿಸೈರ್. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಆಸಕ್ತಿ ನನ್ನಲ್ಲಿ ಇಲ್ಲವೇ ಇಲ್ಲ. ಅದು ಇಲ್ಲಪ್ಪ ಅಂದ್ರೆ ಏನೂ ಇಲ್ಲ. ಹೌದಲ್ರಿ? ಏನೇನ್ ಬಂತ ನೋಡ್ರಿ ಅಂಕಲ್, ಓದ್ರಿ ಒಂದ್ಸತೆ. ಈ ಕಾರಣದಿಂದಲೇ ನೀವು ಪೂರ್ಣ ಜಾಗ್ರತೆಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಕರುಣೆಯನ್ನು, ಸಹೋದರ ಕರುಣೆಗೆ ಪ್ರೀತಿಯನ್ನ ಕೂಡಿಸಿರಿ.
if you want this all to be locked with you, ಇವೆಲ್ಲ ನಿಮ್ಮೊಟ್ಟಿಗೆ ಅವು ಕೊಂಡಿ ಹಾಕಿ ಅವು ಇರ್ಬೇಕಪ್ಪ ಅಂದ್ರೆ, then you need to have a serious desire towards God's word. ಅದರ ಅರ್ಥ ಏನಪ್ಪಾ ಅಂದ್ರೆ ನೀವು ದೇವರ ಕಡೆಗೆ ಸಂಪೂರ್ಣ ಆಸಕ್ತಿ ಅನ್ನೋದು ನಿಮ್ಮಲ್ಲಿ ಇರಬೇಕು. If you have the desire for the word of God, ದೇವರ ವಾಕ್ಯಕ್ಕೆ ನಿಮಗೆ ಆ ಒಂದು ಆಸಕ್ತಿ ನಿಮ್ಮಲ್ಲಿ ಇರುವುದಾದ್ರೆ, the word of God has the power to build you. ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆಯಪ್ಪ ಅಂದ್ರೆ ನಿಮಗೆ ಕಟ್ಟಲಿಕ್ಕೆ, ಅದು ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೆ ಶಕ್ತಿ ಇದೆ. Amen. Amen. If you want to build a building, ಒಂದು ಮನೆಯನ್ನು ನೀವು ಒಂದು ಕಟ್ಟಬೇಕಂದ್ರೆ, you need to connect all the bricks one to one. ಪ್ರತಿಯೊಂದು ಇಟ್ಟಿಗೆಗಳನ್ನು ಒಂದರಿಂದ ಒಂದನ್ನು ನಾವು ಅದನ್ನ ಜೋಡಿಸ್ತಾ ಹೋಗ್ಬೇಕು. ಹೌದಿಲ್ರಿ? ನನ್ನ ಕಡೆ ರೊಕ್ಕ ಐತಿ, ಉಸ್ಕ ಐತಿ, ಬಿಲ್ಡಿಂಗ್ ಇದೆ, ಎಲ್ಲ ಐತಿ, ಬಿಲ್ಡಿಂಗ್ ಬಾ ಅಂದ್ರೆ ಬರ್ತೈತಿ. ಏನ್ ಮಾಡ್ಬೇಕು ಅದಕ್ಕ? ನೀವು ಜೋಡಿಸಲೇ ಬೇಕು. ಅದೆಲ್ಲ ಒಂದೊಂದೊಂದು ಜೋಡಿಸಿದ್ರೆ ಇಷ್ಟ ಏನಂತಾರ, ಬ್ಯೂಟಿಫುಲ್ ಆಗಿ ಬಿಲ್ಡಿಂಗ್ ನಿಂದಿರ್ತೈತಿ. If you want to be look beautiful before the God, ನೀವು ದೇವರ ಮುಂದೆ ನೀವು ಸುಂದರವಾಗಿ ನೀವು ಕಾಣಲ್ಪಡಬೇಕಂದ್ರೆ, if you want to look beautiful in your family, ನಿಮ್ಮ ಕುಟುಂಬದಲ್ಲಿ ನೀವು ಸುಂದರವಾಗಿ ಕಾಣಲ್ಪಡಬೇಕು. if you want to look beautiful in your society, ನೀವು ಇರುವಂತಹ ಸಮಾಜದಲ್ಲಿ ನೀವು ಒಂದು ಸುಂದರವಾಗಿ ಕಾಣಲ್ಪಡಬೇಕಂದ್ರೆ, then you need word of God. ನಿಮಗೆ ದೇವರ ವಾಕ್ಯ ಅನ್ನುವುದು ಬೇಕೇ ಬೇಕು. ಹೌದಲ್ರಿ? ದೇವರ ವಾಕ್ಯ ನಿಮ್ಗೆ ಬೇಕೇ ಬೇಕು. ಓಕೆ, ಸಾಮ್ಸ್ 119, ಕೀರ್ತನೆ 119ನೇ ಅಧ್ಯಾಯ. 130. ಕೀರ್ತನೆ 119ನೇ ಅಧ್ಯಾಯ 130ನೇ ವಚನ. ಹೌದ್ರಿ, ಮುಗಿಸೋಣ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಏನಂತ? ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಬೇರೆ ವರ್ಷನ್ ಏನೈತ್ರಿ? The entrance of thy words give light, and it gives understanding unto the simple. ನಿನ್ನ ವಾಕ್ಯಗಳ ಪ್ರವೇಶವು ಬೆಳಕನ್ನು ಕೊಟ್ಟು, ಇದು ಚಲೋ ಐತಿ ಒರಿಜಿನ್, ರೈಟ್. ಮೂರ್ಖರಿಗೆ ಗ್ರಹಿಕೆಯನ್ನು ಉಂಟು ಮಾಡುತ್ತದೆ. ಏನಂತ? ಮೂರ್ಖರಿಗೆ ಗ್ರಹಿಕೆಯನ್ನು ತಿಳುವಳಿಕೆ ಉಂಟು ಮಾಡಿ. ಈಗ ನೀವು ಕೆಲವೊಂದು ಅರ್ಥ ಮಾಡ್ಕೊ, ನೀವು ಕೆಲವೊಂದ್ ಜನ ಇರ್ಬೋದು, ನನ್ಗೆ ವಾಕ್ಯ ಅರ್ಥ ಆಗುದಿಲ್ಲ, ನನ್ಗೆ ವಾಕ್ಯ ಅರ್ಥ ಆಗುದಿಲ್ಲ, ನನ್ಗೆ ವಾಕ್ಯ ಅರ್ಥ ಆಗುದಿಲ್ಲ ಅಂತ ಅಂತಿರಲ್ಲ. ಅವ್ರಿಗೆ ಈ ವಾಕ್ಯ ಏನಂತ ಹೋದ್ರು ಅನ್ಸುತ್ತೆ, ಸೆಕೆಂಡ್ ಲೈನ್. ನಿನ್ನ ವಾಕ್ಯಗಳ ಪ್ರವೇಶವು ಬೆಳಕನ್ನು ಕೊಟ್ಟು. ಫಸ್ಟ್ ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ಮೊದಲು ನೀವು ಯಾವಾಗ ದೇವರ ವಾಕ್ಯವನ್ನು ಕೇಳ್ತಿರೋ, ಇಟ್ ಗಿವ್ಸ್ ಲೈಟ್, ಅದು ಮೊದಲು ಬೆಳಕನ್ನು ಕೊಡುತ್ತೆ. ಫಸ್ಟ್ ಬೆಳಕು ಬಂದ್ರನೆ ಕತ್ತಲು ಹೊರಗ್ ಬರ್ತೈತಿ. ಕತ್ತಲು ಹೊರಗ್ ಬಂದ್ರೆ ಏನಾಕೈತಿ? ವಾಕ್ಯ ಓದೋದ ಅರ್ಥ ಆಗ್ತೈತಿ. ಇಲ್ಲೇ ಐತಿ ನೋಡ್ರಿ. ಏನ್ರಿ? ಅವ್ರ ಏನಕ್ಕೆ ಹೋದ್ರು ಇರ್ಲಿ, ನೀವು ಹೋದ್ರಿ. ನಿನ್ನ ವಾಕ್ಯಗಳ ಪ್ರವೇಶವು ಬೆಳಕನ್ನು ಕೊಟ್ಟು ಮೂರ್ಖರಿಗೆ ಗ್ರಹಿಕೆಯನ್ನು ಉಂಟು ಮಾಡುತ್ತದೆ. ಅಷ್ಟೇ. ನೀವು ಅನ್ಬೋದು ಮೂರ್ಖ ಅನ್ನೋದು ಆ ಮಾತು ಸ್ವಲ್ಪ ಹಾರ್ಡ್ ಐತೆ, ಅಲ್ಲೇ ಇಂಗ್ಲಿಷ್ ಒಳಗಡೆ ಚಲೋ ಐತೆ. ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ ಟು ದ ಸಿಂಪಲ್. ಸಾಮಾನ್ಯರಾಗ ಅದೇನಾಕೈತಿ ಅಂತ ತಿಳುವಳಿಕೆ ಕೊಡೋ ಶಕ್ತಿ ಎದಕ್ಕೈತಿ? ವಾಕ್ಯಕ್ಕೆ ಐತಿ. ನನ್ಗೆ ಅರ್ಥ ಆಗೋದಿಲ್ರಿ, ಅದೆಲ್ಲ ಬಿಟ್ಟು ಬಿಡ್ರಿ. ಫಸ್ಟ್ ಏನ್ ಮಾಡ್ರಿ? ಫಸ್ಟ್ ವಾಕ್ಯ ಓದ್ರಿ, ಇಲ್ಲಾಂದ್ರೆ ವಾಕ್ಯ ಕೇಳ್ರಿ. ವಾಕ್ಯ ಆಸಕ್ತಿ ಇದ್ರೆ ಇದೆಲ್ಲ ಆಕೈತಿ. ಆಸಕ್ತಿ ಇಲ್ಲಪ್ಪ ಅಂದ್ರೆ ಏನಾಗುದು? ಜೀರೋ ಆಗಿರ್ತೀವಿ. ಏನ್ರಿ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿಲ್ ಫಿನಿಶ್ ಫಾರ್ ದ ಲಾಸ್ಟ್ ವರ್ಡ್. ಕೊನೆ ವಚನ ನಾವು ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ. ಸಾಮ್ಸ್ 85:8. ಕೀರ್ತನೆ 85ನೇ ಅಧ್ಯಾಯ 8ನೇ ವಚನ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆತನು ತನ್ನ ಭಕ್ತ ಜನರಿಗೆ
ಸಮಾಧಾನ ವಾಕ್ಯವನ್ನು ಹ್ಮ್ ಹೇಳುತ್ತಾನಲ್ಲ. The word of God has the power to bring peace into the heart. ದೇವರ ವಾಕ್ಯಕ್ಕೆ ಜನರ ಹೃದಯದಲ್ಲಿ ಸಮಾಧಾನವನ್ನು ತರುವಂತ ಶಕ್ತಿ ಇದೆ. ದೇವರ ಅಂತನ್ರಿ, God himself says, ದೇವರು ಸ್ವತಃ ಆತನು ಹೇಳ್ತಾ ಇದ್ದಾನೆ, I will give peace to your heart. ನಾನು ನಿಮ್ಮ ಹೃದಯಕ್ಕೆ ನಾನು ಸಮಾಧಾನವನ್ನು ಕೊಡ್ತೇನೆ. ಈ ಡಾಕ್ಟರ್ ಕೊಡಕ್ ಆಗೋದಿಲ್ಲ ಇದು. ಯಾ ಡಾಕ್ಟರ್ ಕಡೆ ಶಕ್ತಿ ಐತೇನ್ರಿ ನಿಮ್ ಹೃದಯಕ್ಕೆ ಸಮಾಧಾನ ಕೊಡಕ? ನಂಗ ತೋರ್ಸ್ರಿ. ನಿದ್ದಿ ಗುಳಿಗೆ ಕೊಡ್ತಾನ ಕರೆಕ್ಟ್ ಅಂದ ನೋಡ್ ಮಂಜಾನ, ಮಕ್ಕೋ ಅಂತಾನ ಅಷ್ಟೇ. The doctor whom I serve, ನಾನು ಸೇವಿಸುವಂತಹ ಡಾಕ್ಟರು, he has the power to give peace to your heart. ಆತನಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಿಮ್ಮ ಹೃದಯಕ್ಕೆ ಸಮಾಧಾನವನ್ನು ಕೊಡಲು ಆತನಿಗೆ ಶಕ್ತಿ ಇದೆ. ಈ ವಾಕ್ಯ ಎಲ್ಲಾ ಜನಾಗ ಅರ್ಥ ಆಗೈತ ಅನ್ಕೋ. BP ಶುಗರ್ ಇಂಡಿಯಾ ಒಳಗಡೆ ಇರೋದಿಲ್ಲ, ಜಗತ್ತು ಒಳಗಡೆ ಇರೋದಿಲ್ಲ, ಬರ್ದು ಕೊಟ್ಟು ಬಿಡ್ತೇನೆ ನಾನು. ಹೌದು, ನೀವೆಲ್ಲ ಒಪ್ಕೊಂತ್ರಿ ಇಲ್ಲ? ಸಮಾಧಾನ ಇಲ್ಲ ಅಂತ BP ಶುಗರ್ ಬರ್ತೈತಿ, ಸಮಾಧಾನ ಇಲ್ಲ ಅಂತ ಎಲ್ಲಾ ರೋಗ ಬರ್ತೈತಿ. ನಾನು ಮೊನ್ನೆ ಓದ್ತದೆ, ಮನ್ಸಿಗೆ ಸಮಾಧಾನ ಇತ್ತ ಅನ್ಕೋ, ಏಜ್ ಆದ್ರೂ ಕೂದ್ಲ ವೈಟ್ ಆಗೋದಿಲ್ಲ ಅಂತ, ಬೆಳ್ಳಗಾಗೋದಿಲ್ಲ ಅಂತ. ಖರೆ ರೀ, ಏಜ್ ಆದ್ರೂ ಕೂದ್ಲ ಬೆಳ್ಳಗಾಗೋದು. ನನಗೆ ಭಾರಿ ಖುಷಿ ಆತ ಅದೇನ್, ವಾವ್, ನಾ ಇಲ್ಲಿ ಇಷ್ಟೊಳಗ ಅದೀನ್ ತಗೋ ಅನ್ಕೊಂದಿನಿ ನಾನು. ನಾ ಕಲರ್ ಹಚ್ಚೋದಿಲ್ಲ, ಏನು ಹಚ್ಚೋದು, ನಮ್ಮ ಮನ್ಯಾಗ ಯಾರಿಗಾರ ಕೇಳ್ರಿ. ನೋಡ್ರಿ, ಸಮಾಧಾನ ಇದ್ರೆ ಎಷ್ಟ್ ನಿಮ್ ಹೃದಯ ಒಳಗ ಸಮಾಧಾನ ಇತ್ತಂದ್ರೆ ಎಷ್ಟ ಲಾಭ ಐತಂತೆ ನೀವೇ ನೋಡ್ಕೋರಿ. ಎಷ್ಟು ನೋಡ್ರಿ, ಯಾರ್ ಡಾಕ್ಟರ್ ಕೊಡಕ್ ಸಾಧ್ಯ ಐತ್ರಿ ನಿಮ್ಗ? ಯಾರ್ ಡಾಕ್ಟರ್ ಕೊಡ್ತಾನ ಸಮಾಧಾನ? ವಾಕ್ಯ ಓದೋದ್ರಿಂದನೇ ಸಮಾಧಾನ ಐತಿ. ಎದಕ್ ಸಮಾಧಾನ ಐತೆ ಅಂತ ನಿಮ್ ಮನ್ಸಿಗ ಹೋದ್ರೆ ಇನ್ನೊಂದ್ಸತ್ತೆ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಯೆಹೋವ ದೇವರು ಏನ್ ಹೇಳ್ತಾನೋ ನೀವು ಫಸ್ಟ್ ಕೇಳ್ಬೇಕು. ಕೇಳಿದ್ರ ಮಾತ್ರನೇ ನಿಮ್ ಹೃದಯದೊಳಗಡೆ ಸಮಾಧಾನ ಬರ್ತೈತಿ. ನಾವು ಕೇಳಕ್ಕ ಒದ್ದಾಡ್ತೀವಿ ಅಂದ್ರೆ ಸಮಾಧಾನ ಇಲ್ಲ, ಅದಕ್ಕೆ BP ಶುಗರ್ ಬರ್ತೈತಿ. ಹೌದಿಲ್ರಿ? ವಾಕ್ಯ ರೀ ಅದೇ, ಓದ್ರಿ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಆತನ ಭಕ್ತ ಜನರಿಗೆ ಸಮಾಧಾನ ವಾಕ್ಯ ಹೇಳ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ನಾ ಏನ್ ಮಾತಾಡೋದು, ಇದು ನಿಮ್ಗೆ ಬಿಟ್ಟಿದ್ದು. ಇದು ನಿಮ್ಗೆ ಬಿಟ್ಟಿದ್ದು. ನೀವು ಯಾರಂತ ನಿಮ್ಗೆ ನೀವು ಪರೀಕ್ಷೆ ಮಾಡ್ಕೋರಿ. ನವೆಂಬರ್ 1 ಈ ನವೆಂಬರ್ 1 1 ವರ್ಷ ಆಕದ್ ನಿಮ್ ಜೊತೆ ನಾವು ಕನೆಕ್ಟ್ ಇದ್ದು. ದೇವ್ರು ಎಷ್ಟು ವಾಕ್ಯ ಇಲ್ಲನ್ರಿ, ಎಷ್ಟು ವಾರ ಬರ್ತಿತ್ಪ ಒಂದು ವರ್ಷಕ್ಕೆ? 52 ವಾಕ್ಯ ಹೇಳಿರಿ. ನೀವು ಹೋಗ್ಲಿ ಒಂದು 4-5 ವಾರ ಸ್ಕಿಪ್ ಮಾಡಿವ ಅನ್ಕೋರಿ. ನೀವು ಸ್ಕಿಪ್ ಮಾಡಿವ್ರಿ, ನಾವು ಸ್ಕಿಪ್ ಮಾಡಿವಿ. ಅಟ್ಲೀಸ್ಟ್ ಒಂದು 40 ವಾಕ್ಯಾರ ನೀವು ದೇವ್ರದ್ದು ವಾಕ್ಯ ನೀವು ಕೇಳಿರಿ. ಎಲ್ಲೇ ಇದ್ದೀರಿ? ಸಮಾಧಾನ ಆಯ್ತು, ಮೂರ್ಖರಾಗಿ ಇದೀರೋ. ಸಮಾಧಾನ ಆಯ್ತು, ಮೂರ್ಖರಾಗಿ ಇದೀರೋ. ದೇವರ ವಾಕ್ಯ ಕೇಳೋದ್ರಿಂದ, ದೇವರ ವಾಕ್ಯ ಓದೋದ್ರಿಂದ ನಿಮ್ಗೆ ಏನಿಲ್ಲಪ್ಪ ಅಂದ್ರೆ ನಷ್ಟ ಇಲ್ಲವೇ ಇಲ್ಲ. ಅದೇ ನಾನು ಅಂದಿನಲ್ಲ, ವೈಟ್ ಕೂದ್ಲನೂ ಬರೋದಿಲ್ಲ. ಈಗ ವೈಟ್ ಕೂದ್ಲ ಬಂದ್ರೆ ನೀವ್ ಏನ್ ಮಾಡ್ತೀರಿ? ಕಲರ್ ಹಚ್ಕೊಳಕ್ ಏನ್ ಮಾಡ್ತೀರಿ? ರೊಕ್ಕ ಖರ್ಚ ಮಾಡ್ಬೇಕು. ಅದನ್ನು ವೇಸ್ಟ್ ಆಗೋದಿಲ್ಲ. ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಐತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ದು ಅದು 10 ರೂಪಾಯಿನೂ 20 ರೂಪಾಯಿನೂ ದೇವ್ರ ನಿಮ್ಗೆ ಇದೆ ಖರ್ಚು ಮಾಡಕ ಕೊಡೋದಿಲ್ಲ. ಸಮಾಧಾನ ಬರ್ತೈತಂತ ಫಸ್ಟ್. ಇಂಗ್ಲಿಷ್ ಒಳಗಡೆ ಬಾರಿ ಚಲೋ ಐತಿ. The word of God has the power to bring peace into your heart. ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನು ತರಲಿಕ್ಕೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ.
ಜರ್ಮಾಯ 15th chapter 16th word. ನನ್ ಕಡೆ ಬಾಳ ಲಿಸ್ಟ್ ಐತಿ, ನೀವು ಕುಂತ್ ಕೇಳಿದ್ರೆ ನಾವು ಬಾಳ ಹೇಳ್ತೀವಿ, ನೀವು ಹಿಂಗ್ ಅನ್ನಕ್ ಕುಂತೀವಿ, ಅದಕ್ಕೆ ಡೌನ್ ಆಗಿ ಸ್ವಲ್ಪ ಮಿಟ್ರಿ ಬರ್ತ. ಯೆರೆಮೀಯ 15ನೇ ಅಧ್ಯಾಯ 16ನೇ ವಚನ. ನಿನ್ನ ನಿಮಿತ್ತವೇ ನಾನು ನಿಂದೆಗೆ ಗುರಿಯಾದನೆಂದು ಚಿತ್ತಕ್ಕೆ ತಂದುಕೋ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಹಿಂಗ್ ಕನ್ನಡ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಐತೆ, ನೀವು ಹೋದ್ರೆ ಈ ಕನ್ನಡ ಚಲೋ ಐತಿ, ಇಂಗ್ಲಿಷ್ ಕನ್ನಡ ಐತಿ ಇದು. The words were found and I did ate them, and thy words was unto me the joy and rejoice of mine heart. ನಿನ್ನ ವಾಕ್ಯಗಳು ಸಿಕ್ಕಿದವು, ಅವುಗಳನ್ನು ತಿಂದೆನು. ಫಸ್ಟ್ ವಾಕ್ಯ ಏನ್ ಬೇಕಂತ ನಿಮ್ಗ ಸಿಗ್ಬೇಕು. ಎಷ್ಟ್ ಜನ ವಾಕ್ಯ ಸಿಕ್ಕೇತ್ರಿ 40-50 ವರ್ಷ ವಾರ, ಆದ್ರೆ ನೀವು ತಿಂದಿಲ್ಲ. ವಾಕ್ಯ ಏನಾಗ ಕುಂತೈತಿ, ನಿಮ್ಗ ಸಿಗಾಕ್ ಕುಂತೈತಿ. ಬಾಳ್ ಜನ ಎಲ್ಲಾರ ಅಂದೇವ ಅನ್ನೋದಿಲ್ಲ, ನಾನು ಬಾಳ್ ಜನ ಏನ ಮಾಡಿದ್ರಿ, ನೀವು ತಿಂದಿಲ್ಲ. ನೀವ ಅಂತೀರಿ ಎಷ್ಟೋ ಜನಕ್ಕೆ ಈ ವಾಕ್ಯ ಸಿಗೋದಿಲ್ಲ ಸರ್, ನಮ್ಗ ಸಿಗಾಕ್ ಕುಂತೈತಿ ಅಂದಿರಿಲ್ಲ. ಎಷ್ಟು ಚಲೋ ವಾಕ್ಯ ದೇವ್ರು ನಮ್ಮನ್ನು ಕೊಡಾಕ್ ಕುಂತಾನ, ಬಾಳ್ ಜನ ಕೊಡಾಕ್ ಕುಂತಾನ. ಆದ್ರೆ ನಾವ್ ಎಲ್ಲೇ ಫೇಲ್ ಆಗಿವ ಅಂದ್ರೆ ತಿನ್ನೋದೊಳಗಡೆ ಫೇಲ್ ಆಗ್ಬಿಟ್ಟಿ. ಓದ್ರಿ. ನಿನ್ನ ವಾಕ್ಯಗಳು ಸಿಕ್ಕಿದವು, ಅವುಗಳನ್ನು ತಿಂದೆನು. ನಿನ್ನ ವಾಕ್ಯವು ನನ್ನ ಹೃದಯಕ್ಕೆ ಉಲ್ಲಾಸವೂ ಸಂತೋಷವೂ ಆಗಿತ್ತು. ಉಲ್ಲಾಸವು ಸಂತೋಷವು ಅಮ್ಮನಿಗೂ ಇಲ್ಲ ಹೃದಯದೊಳಗಡೆ. ಗಡಬಡ ಗಡಬಡ ದಗ್ 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 ದಗ್. ಅದೇ ನಿಮ್ಗೆ ಯಾವಾಗಾರ ನಿಮ್ ಹೃದಯ ಹೊಡ್ಕೊಂಡೈತಿ ಭಯದಿಂದ? ಹೊಡ್ಕೊಂಡೈತಿಲ್ಲ? ಯಾಕ್ರಿ? ಇಲ್ಲಿ ಬೈಬಲ್ ಏನಂತೈತಿ? ಇಲ್ಲಿ ಏನಂತೈತಿ? ಓದ್ರಿ. ಖುಷಿ ಕೊಡ್ತೈತಿ. ನೀವು ಯಾವಾಗ ಖುಷಿಯಾಗಿರ್ತೀರಂತ, ಆರಾಮ್ ಇರ್ತೀರಿ. ಈಗ ನಿಮ್ ಸಂದೇಶಗ ಏನಾರ ಅವಂಗ ಭಯ ಏನಾರ ಐತ್ರಿ? ಯಾಕಿಲ್ಲ? ಸಣ್ಣ ಹುಡುಗ, ಅವ್ನ್ಗ ಅದ್ ಏನು ಟೆನ್ಷನ್ ಗಿನ್ಷನ್, ಅವ್ನ್ಗ ಮದ್ವಿ ಮಾಡ್ಬೇಕ, ಅವ್ನ್ಗ ಸ್ಕೂಲ್ ಫೀಸ್ ತುಂಬೇಕು, ಮನಿ ರೆಂಟ್ ಕಟ್ಬೇಕ, ಏನಾರ ಐತೇನ್ರಿ? ಟೆನ್ಷನ್ ಐತಿ? ಹೆಂಗಾರ ಮಾಡಿ ನಮ್ಮ ಮಮ್ಮಿ ನಮ್ ಡ್ಯಾಡಿ ನನ್ಗ ಕೊಟ್ಟೆ ಕೊಡ್ತಾರಂತ ಅವ್ನ್ಗ ಏನೈತಿ? ಕಾನ್ಫಿಡೆಂಟ್ ಐತಿ. ಅದಕ್ಕ ಅವ್ನ್ ಖುಷಿಲಿಂದ ಇರ್ತಾನ. ನಾವು ಚರ್ಚಿಗೆ ಬಂದ್ರು ಸುಮ್ಮ ಕುಂತಿರ್ತಾರ ಜನ, ಏನಿಲ್ಲ ಅವ್ರ ಒಳಗಡೆ, ಹೃದಯದ ಒಳಗಡೆ ಉಲ್ಲಾಸನೂ ಇಲ್ಲ, ಸಂತೋಷನೂ ಇಲ್ಲ. ಈ ಉಲ್ಲಾಸ ಸಂತೋಷ ನಿಮ್ ಒಳಗಡೆ ಯಾವಾಗ ಇರ್ಬೇಕಪ್ಪ ಅಂದ್ರೆ, ನಿಮ್ದೊಳಗಡೆ ಯಾವಾಗ ಏನಿರ್ಬೇಕ? ದೇವರ ವಾಕ್ಯ ಇರ್ಬೇಕು. ನಿಮ್ ಹೃದಯ ಚಲೋ ಇತ್ತಪ್ಪ, ಆರೋಗ್ಯವಾಗಿ ಇತ್ತಪ್ಪ ಅಂದ್ರೆ ತಲೆಯಿಂದ ಕಾಲ ತನಕ ನೀವು ಆರೋಗ್ಯವಾಗಿ ಇರ್ತೀರಿ. ಯಾ ಡಾಕ್ಟರು ಬೇಡ, ಏನು ಬೇಡ. ಒಬ್ಬ ಮನುಷ್ಯ ಜೀವಂತ ಇರ್ಬೇಕಂದ್ರೆ ಏನ್ ನೋಡ್ಕೋಬೇಕ್ರಿ? ಹೃದಯ ಹೊಡ್ಕೊಂತ ಇರ್ಬೇಕು. ಸಂತೋಷ ಆಗಿದ್ರ ಏನಾರ ಪ್ರಾಬ್ಲಮ್ ಬರ್ತೈತೆ ಬಾಡಿಗ? ಬರೋದಿಲ್ಲ. ಸಂತೋಷ ನಮ್ದೊಳಗಡೆ ಇಲ್ಲಪ್ಪ ಅಂದ್ರೂ ಎಲ್ಲ ಕೂದ್ಲ ಏನಾಗ್ತದೆ, ಉದುರ್ತಾವು, ಆಮ್ಯಾಗ ಕಣ್ಣು ಡಿಮ್ ಆಕೇತಿ, ಹೌದಿಲ್ಲ? ಬಾಡಿ ವೀಕ್ ಆಗ್ತೈತಿ. ಇವೆಲ್ಲ ಎದಕ್ರಿ? ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ಫಸ್ಟ್ ಸಂತೋಷ ಇಲ್ಲಪ್ಪ ಅಂದ್ರ. ಸಿಂಪಲ್ ಆಗಿ ದೇವ್ರ ಮೆಡಿಸಿನ್ ಕೊಡಕ್ ಕುಂತಾನ ನಮ್ಗ. ನಾವು ಮೆಡಿಸಿನ್ ನಾವೇನ್ ಮಾಡೋದಿಲ್ಲ, ತಿನ್ನೋದಿಲ್ಲ. ಹೋಗಿ ರೊಕ್ಕ ಕೊಟ್ಟು ಡಾಕ್ಟರ್ ಬರ್ದಿದ್ ಕೊಟ್ಟು ಮೆಡಿಸಿನ್ ಟೈಮ್ ಟು ಟೈಮ್ ಬಾಯಿ ಮುಚ್ಕೊಂಡ್ ತಿಂತೀವಿ ನಾವು. ತಿನ್ನಪಾ ಇಲ್ಲೇ ನಾನ ಕುಂತಾನ ದೇವ್ರ, ನಾ ಕೊಡಾಕ್ ಕುಂತೀನಿ, ನೀವು ತಿಂದ್ರೆ ಲಾಭ ಯಾರಿಗೈತಿ? ತಿನ್ನೋರಿಗೆ. ಆ ಮೆಡಿಸಿನ್ ತಿಂದ್ರ ಲಾಭ? ನಷ್ಟನೇ ಆಯ್ತು.
ಜಾಸ್ತಿ ಮೆಡಿಸಿನ್ ತಿಂದ್ರೆ ಏನಾಕೈತಿ, ಕಿಡ್ನಿಗೆ ಪ್ರಾಬ್ಲಮ್ ಬರ್ತೈತ್ರಿ. ಮೆಡಿಸಿನ್ ತಿಂದ್ 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 ಕಿಡ್ನಿ ಫೇಲ್ ಆಗಿ ಒಂದ್ ತಪಾಕಂತ ಹೋಗ್ಬಿಡ್ತಾನ ಮನುಷ್ಯ. ಈ ಮೆಡಿಸಿನ್ ಕಂಟಿನ್ಯೂ ತಿಂತಾ ಇರ್ತಾರ ನೋಡ್ರಿ, 90, 90, 100 ವರ್ಷ ಜೀವಂತವಾಗಿರ್ತಾರ ಅವ್ರು. ದೊಡ್ಡ ದೊಡ್ಡ ಸೇವಕರು ಆರಾಮಾಗಿರ್ತಾರೆ. ಯಾಕೆ ಗೊತ್ತೇನ್ರಿ? ಅವ್ರ ಸೀಕ್ರೆಟ್ ಇದೆ. ಯಾವಾಗ ಯಾವಾಗ ಸಿಗ್ತೈತಲ್ಲ ತಿಂತಾನೆ ಇರ್ತಾರ ಅವ್ರ. ರೋಗ ಇಲ್ಲ ಏನಿಲ್ಲ, ಆರಾಮ್ ಇಡ್ತಾರ ಅವ್ರು. ಬ್ರದರ್ ಮುನ್ಸಿ ಲಾಜರಸ್ಗೆ ವಯಸ್ಸು ಎಷ್ಟಿರ್ಬೋದು ನಿಂಗೆ ಗೊತ್ತೇ? ಹೇಳ್ರಿ ನೋಡೋಣ. 70+. 70+ ಅದಾರ ಅವ್ರು, 70+ ಅದಾರ. ಹೆಂಗದಾರ ಮನುಷ್ಯ? 47. ಅತ್ತ ಕತ್ತ ಫುಲ್. ಇವತ್ತಂಕು ನೀವು ದಿವ್ಸ ವಾಕ್ಯ ಕೇಳ್ತೀರ ಅವ್ರದ್ದು. 70 ವಯಸ್ಸಿನಾಗ ನೀವ್ ಹೆಂಗಿರ್ತೀರ ಅಂತ ನೀವು ಸ್ವಲ್ಪ ಒಂದ್ಸತಿ ಯೋಚನೆ ಮಾಡ್ಕೋರಿ. ಇಮ್ಯಾಜಿನ್ ನೀವೇ ಮಾಡ್ಕೋರಿ. ಯಾಕ ಆ ಮನುಷ್ಯ ನಿಮ್ ದೊಡ್ಡ ದೊಡ್ಡ ಸೇವಕರು ಅದಾರ, ಇವ್ರಿಗೆ ನಿಮ್ಗೆ ಯಾಕೆ ಎಕ್ಸಾಂಪಲ್ ಹೇಳಿದಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದ್ರು. ಅವ್ರ ವಾಕ್ಯ ನಾವು ಕೇಳ್ತೀವಿ, ನೀವು ಕೇಳ್ತೀವಿ, ನಾವು ಅವ್ರು ನೋಡೀವಿ. ಆರಾಮದಾನ ಮನುಷ್ಯ, ಸಂತೋಷ ಐತಿ. ಯಾಕ್ರಿ? ದೇವರ ವಾಕ್ಯ. ಈಗ ದೇವರ ವಾಕ್ಯ ದಿವ್ಸ ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಅವ್ರು ತಿನ್ಬೇಕು. ಅವ್ರು ತಿಂದ್ರ ಮಾತ್ರ ನಿಮ್ಗೆ ಕೊಡಕ್ಕ ಸಾಧ್ಯ. ಇಲ್ಲಪ್ಪ ಅಂದ್ರೆ ಇಲ್ಲ. ಹಿಂಗದಾರ ನೋಡ್ರಿ. ಅವ್ರನ್ನ ನೋಡ್ರಿ, ಸ್ವಲ್ಪ ಬುದ್ಧಿ ಬರ್ಲಿ ನಮ್ಗ. ಕೂದ್ಲ 70 ವಯಸ್ಸಿಗೆ ಅವನು ಚೊಕ್ಕ ಐತ ಅವ್ರಿಗೆ. ಹೌದಿಲ್ಲ? ಇಲ್ಲ ನೋಡ್ರಿ, ಇಬ್ರು ಟಪ್ ಅಂತ ಹೋಗ್ಬಿಟ್ರು. ಯಾಕೆಲ್ರಿ? ಫಸ್ಟ್ ನಾವು ಏನ್ ಮಾಡಿಲ್ಲ, ತಿಂದಿಲ್ಲ. ಎಲ್ಲ ಕನೆಕ್ಷನ್ ಐತ್ರಿ ಬಾಡಿಗೆ. ಏನಾರ ಬಾಡಿ ಒಳಗಡೆ ಸ್ವಲ್ಪ ಚೇಂಜಸ್ ಆಗೈತಂದ್ರೆ ಅದೆಲ್ಲ ಕನೆಕ್ಷನ್ ಎಲ್ಲಿಂದ ಐತಿ ಅಂತೆ? ಹೃದಯದಿಂದನೇ ಐತಿ. ಹೌದಿಲ್ಲ? ಹೃದಯಕ್ಕೆ ನೋಡ್ರಿ ಎಷ್ಟು ಪ್ರಾಮುಖ್ಯತೆ ದೇವ್ರು ಕೊಟ್ಟಾನ. ಹೌದಿಲ್ರಿ? ನಮ್ಮ ಹೃದಯ ಆರಾಮಾಗಿತ್ತು ಅನ್ಕೋ, ಮನುಷ್ಯ ಆರಾಮಾಗಿ ಇರ್ತಾನ. ಆರಾಮಾಗಿರಕ್ ದೇವರ ವಾಕ್ಯನೇ ಐತಿ. ಹೋದ್ರು ಇನ್ನೊಂದ್ಸತಿ ಅದು. ನಿನ್ನ ವಾಕ್ಯಗಳು ಸಿಕ್ಕಿದವು, ಅವುಗಳನ್ನ ಈಗ ಎಷ್ಟು ಜನ ಕೈ ಒಳಗಡೆ ಬೈಬಲ್ ಇಲ್ಲ ಅಂದ್ರೆ ಎಲ್ಲರಿಗ ವಾಕ್ಯ ಸಿಕ್ಕೈತಿ. ನಿಮ್ ವಾಕ್ಯ ನಿಮ್ ಕೈ ಒಳಗಡೆ ಐತಿ. ಪ್ಲೇಟ್ ನಿಮ್ ಕೈ ಒಳಗಡೆ ದೇವ್ರು ಕೊಟ್ಟು ಬಿಟ್ಟ, ಊಟನೂ ಇಟ್ಟಾನ. ನಾ ಹೋದ್ವಾರ ನಿಮ್ಗೊಂದು ಸ್ಟೋರಿ ಹೇಳಿನಲ್ಲ, ಬೋಟ್ ಒಳಗಡೆ ಅವನಿಗೆಲ್ಲಾ ಫ್ರೀ ಐತಿ, ಆದ್ರೆ ತಿಂದಿಲ್ಲ. ಅದಕ್ಕೆ ಏನಾಗ್ಯ, ನಾವ ವೀಕ್ ಆಗಿ ಹೋಗ್ಯಾನ. ನಮಗೂ ಸೇಮ್, ನಾವು ಹಂಗ ಬೋಟ್ ಒಳಗಡೆ ಹೊಂಟಿವಿ. ದಿವ್ಸ ಮುಂಜಾನೆ ಇರ್ತೀವಿ, ಜಲ್ಕಾ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಫ್ರೀ ಕೊಟ್ಟನ್ ದೇವ್ರ, ತಿನ್ಪಾ, ಫ್ರೀ, ಇಟ್ಸ್ ಆಲ್ ಫ್ರೀ. ನಾನ್ ನಿಮ್ ಸಾಲಾಗ ಸಿಲ್ವರ್ ಮ್ಯಾಗ ಪ್ರಾಣ ಕೊಟ್ಟು ಆ ಟಿಕೆಟ್ ನಿಮ್ಗೆ ನಾ ಕೊಟ್ಟಿನಿ. ನೀವ್ ತಿಂದ ಆರಾಮಾಗಿರು. ದೇವ್ರನ್ನ ನಾ ಕರೆಯೋ ಟೈಮಗ್ ಬಾ. ಹೌದಲ್ರಿ? ನಾ ಕರೆಯೋ ಟೈಮ್ಗ ನೀ ಬಾ. ಅಷ್ಟ ತನಕ ನೀ ಏನಿರ್ಬೇಕ? ಆರಾಮಾಗಿ. ನಾವೇನ್ ಮಾಡ್ತೀವಪ್ಪಾ ಅಂದ್ರೆ ಟಿಕೆಟ್ ಇದ್ದು ಊಟನೂ ಇದ್ರೆ ನಾವು ತಿನ್ನೋದಿಲ್ಲ. ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್. ಊಟ ತಿಂದಿಲ್ಲ ಅಂದ್ರೆ ಏನಾಕೈತಿ? ವೀಕ್ನೆಸ್ ಆಕೈತಿ. ನಿಮ್ ಬಾಡಿ ಒಳಗಡೆ ಎಲ್ಲಾ ಆರ್ಗನ್ಸ್ ಎಲ್ಲಾ ಹೆಲ್ದಿ ಆಗಿರ್ಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೇಕ? ಚಲೋ ತನಕ ನೀವು ತಿನ್ಬೇಕು. ಹೌದ್ರಿ? ನಿನ್ನ ವಾಕ್ಯವು ಸಿಕ್ಕಿದವು, ಅವುಗಳನ್ನ ತಿಂದೆನು. ನಿನ್ನ ವಾಕ್ಯವು ನನ್ನ ಹೃದಯಕ್ಕೆ ಉಲ್ಲಾಸವು ಸಂತೋಷವೂ ಆಗಿತ್ತು. ಉಲ್ಲಾಸವು ಸಂತೋಷವು ಆಗಿತ್ತು. ಯಾವಾಗೂ ಸಂತೋಷವಾಗಿ ಇರ್ಬೇಕಪ್ಪ ಅಂದ್ರೆ ದ ಸೀಕ್ರೆಟ್ ಕೀ ದೇವರ ವಾಕ್ಯ. ಈ ಜೀವಂತ ಫುಲ್ ನೀವು ಮರಕ್ಕೆ ಹೋಗ್ಬೇಡ್ರಿ. ನೀವು ದಿವ್ಸ ದೇವರ ವಾಕ್ಯ ಓದಿರ ಅನ್ಕೊಂಡ್ 110% ನಿಮ್ಗೆ ಯಾವ ರೋಗ ಬೀಗ ಯಾವ್ದು ಬರೋದಿಲ್ಲ. ನೀವು ಆರಾಮ್ ಇರ್ತೀರಿ. ನೀವು ಡಾಕ್ಟರ್ ಕಡೆನೂ ಹೋಗೋದಿಲ್ಲ. ನಮ್ಮ ಮನ್ಯಾಗ ನಾವು ನಿಮ್ಗೆ ಬಾಳ್ಸತಿ ಎಲ್ಲಿವ್ ನಾವು ಡಾಕ್ಟರ್ ಕಡೆ ಬಾಳ ರೇರ್ ಅಂದ್ರೆ ರೇರ್ ಎಕ್ದಮ್ ರೇರ್ ಒಳಗಡೆ ಹೋಗ್ತೀವಿ ನಾವು. ಕೇಳ್ರಿ, ನೀವ್ ಯಾರಿಗಾರ ಕೇಳ್ಕೊಂಡು, ನಮ್ಮ ಹುಡುಗರ್ಗ್ ಬೇಕಂದ್ರೆ ಕೇಳ್ರಿ.
ಬಿಕಾಸ್ ವಿ ಲರ್ನ್ ಟು ಈಟ್. ಏನ್ ಮಾಡಿ ನಾವು ಕಲ್ಕೊಂದಿವಿ ಏನ್ ಮಾಡೋಕ, ತಿನ್ನಕ್. ಅದೇ ಡಿಫ್ರೆನ್ಸ್. ಲಾಸ್ಟ್ ಒಂದು ಹೋದ್ರೆ ಮುಗಿಸ್ಬಿಡೋಣ. ಜಾನ್ ಚಾಪ್ಟರ್ 15 11th ವರ್ಡ್. ಯೋಹಾನ 15ನೇ ಅಧ್ಯಾಯ 11ನೇ ವಚನ. ಯೋಹಾನ 15ನೇ ಅಧ್ಯಾಯ 11ನೇ ವಚನ. ನನ್ನಲ್ಲಿರುವ ಆನಂದವು ಹ್ಮ್ ನಿಮ್ಮಲ್ಲಿಯೂ ಇರಬೇಕೆಂತಲೂ ಹ್ಮ್ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಹ್ಮ್ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹಾ, ನನ್ನಲ್ಲಿ ಇರೋ ಆನಂದ ಅಂದ್ರೆ ರೈಟ್. ಒಂದೊಂದ್ಸತಿ ಹೋದ್ರಿ. These things I have spoken unto you, that my joy might remain in you, and that your joy might be fulfilled. ಹೋದ್ರಿ. ನನ್ನಲ್ಲಿರುವ ಆನಂದವು, ನನ್ನಲ್ಲಿ ಇರುವ ಆನಂದ ಯಾರು ಒಳಗಡಿತ್ರಿ? ಫಸ್ಟ್ ಆನಂದ ಯೇಸುವಿನ ಯೇಸು ಒಳಗಡೆ ಏನಿತ್ತು? ಆನಂದ. ಆನಂದ. ಯೇಸು ಯಾರ್ರಿ? ದೇವರು. ಆದಿ ಎಂದು ವಾಕ್ಯ ಒಳಗಡೆ ಏನೈತಿ? ಆನಂದ ಐತಿ. ನನ್ನಲ್ಲವು ನನ್ನಲ್ಲಿ ಆನಂದವು ಹಾ ನಿಮ್ಮಲ್ಲಿರುವ ಹಾಗೆಯೂ ಹಾ ನಿಮ್ಮ ಆನಂದವು ಹ್ಮ್ ಸಂಪೂರ್ಣವಾಗುವ ಹಾಗೆಯೂ ಹ್ಮ್ ನಾನು ಇವುಗಳನ್ನ ನಿಮಗೆ ಹೇಳಿದ್ದೇನೆ. ಹೇಳಿದ್ದೇನೆ. ಸಾಕು. ಈಗ ಆನಂದ ಇಲ್ಲಪ್ಪ ಅಂದ್ರೆ ಪ್ರಾಬ್ಲಮ್ ಏನಿಲ್ಲ. ಎಲ್ಲಿಲ್ಲ? ನಾವು ದೇವ್ರೊಳಗಡೆ ಫಸ್ಟ್ ಇಲ್ಲ. ಅದೇ ಅಂತೈತೇನೆ, ಹೌದಲ್ಲ? ರೈಟ್. ರೋಮನ್ಸ್ 15:4 ವಿ ಆರ್ ಡನ್. ಇದು ಒಂದೇ ಸತ್ಯ ಇವತ್ತು ಎಂಡ್ ಮಾಡಿಬಿಡೋಣ ಇದಕ್ಕೆ. ರೋಮನ್ಸ್ ಚಾಪ್ಟರ್ 15 verse 4. ರೋಮಾಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ರೋಮ 15:4. ಪೂರ್ವದಲ್ಲಿ ಬರೆದದೇ ಅಲ್ಲ, ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಸಾಕು. The word of God has the power for the patience, comfort and hope. ದೇವರ ವಾಕ್ಯದಲ್ಲಿ ತಾಳ್ಮೆ, ಸಂತೈಸುವಿಕೆ, ನಿರೀಕ್ಷಣೆ ಮತ್ತು ನಿರೀಕ್ಷೆಯಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದೊಳಗಡೆ ಏನೈತಿ? ಫಸ್ಟ್ ಪೇಷನ್ಸ್ ಐತಿ. ಮೊದಲನೇದು ಆತನ ವಾಕ್ಯದಲ್ಲಿ ತಾಳ್ಮೆ ಇದೆ, ಕಂಫರ್ಟ್, ಸಂತೈಸುವಿಕೆ ಇದೆ ಅಂಡ್ ಹೋಪ್, ಮತ್ತು ನಿರೀಕ್ಷೆ ಅನ್ನೋದು ಇದೆ. ಇಫ್ ಯು ವಾಂಟ್ ಪೇಷನ್ಸ್, ನಿಮಗೆ ತಾಳ್ಮೆ ಬೇಕಂದ್ರೆ ಯು ನೀಡ್ ಟು ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಓದಬೇಕು. ಯು ನೀಡ್ ಕಂಫರ್ಟ್. ಈಗ ನಿಮಗೆ ಸಂತೈಸುವಿಕೆ ಬೇಕಂದ್ರೆ ಯು ನೀಡ್ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ಬೇಕು. ಯು ನೀಡ್ ಹೋಪ್. ನಿಮಗೆ ನಿರೀಕ್ಷೆ ಬೇಕಂದ್ರೆ ಯು ನೀಡ್ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ಅನ್ನೋದು ಬೇಕೇ ಬೇಕು. This all the benefits what all from last week to till now we heard. ಕಳೆದ ವಾರದಿಂದ ಈ ವಾರದವರೆಗೆ ಏನೆಲ್ಲ ನಾವು ಕೇಳಿದ್ದೆವೋ, it all is in the word of God. ಇವೆಲ್ಲವೂ ದೇವರ ವಾಕ್ಯದಲ್ಲಿನೇ ಇದೆ. Hallelujah. My dear people of God, ನನ್ನ ಪ್ರೀತಿಯ ದೇವ ಜನರೇ, there is so much power is hidden in the Bible. ಸತ್ಯವೇದದಲ್ಲಿ ಎಷ್ಟೋ ದೇವರ ಶಕ್ತಿಗಳು ಅವು ಇಡಲ್ಪಟ್ಟಿದ್ದಾವೆ. But we neglect. ಆದ್ರೆ ನಾವು ಅವನ್ನು ತಿರಸ್ಕರಿಸ್ತೇವೆ. ನಾವು ತಿರಸ್ಕಾರ ಮಾಡಿ ನಾವು ಈಗ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸೊಕ್ಕಿನಿಂದ ನಾವು ಇದನ್ನ ಎಲ್ಲ ಏನ್ ಮಾಡ್ಕೊಂತೀವಿ? ಕಲ್ಕೊಂತೀವಿ. The God Almighty is given everything for us. ಸರ್ವಶಕ್ತನಾದಂತಹ ದೇವರು ನಮಗೋಸ್ಕರ ಎಲ್ಲವನ್ನೂ ಆತನು ಕೊಟ್ಟಿದ್ದಾನೆ. But we lack because we don't read. ಆದ್ರೆ ನಾವು ವಾಕ್ಯ ಓದದೇ ಇರುವುದಕ್ಕೆ ಕಾರಣ ನಾವೆಲ್ಲವನ್ನು ಕಳೆದುಕೊಳ್ತಾ ಇದ್ದೇವೆ. Amen. ಆಮೆನ್. From this week onwards, ಈ ವಾರ ಆದ ಮೇಲಿಂದ you need to be very much charged up. ನೀವು ಬಹಳಷ್ಟು ನೀವು ದೇವರ ವಾಕ್ಯದಿಂದ ತುಂಬಿದವರಾಗಿರ್ಬೇಕು. Because God's desire and my desire is this. ಕಾರಣವೇನಂದ್ರೆ ದೇವರ ಒಂದು ಆಸೆ ಮತ್ತು ನನ್ನ ಆಸೆ ಕೂಡ ಏನಂದ್ರೆ we all need to live in a healthy life. ನಾವೆಲ್ಲರೂ ಆರೋಗ್ಯಕರವಾದಂತಹ ಒಂದು ಜೀವಿತವನ್ನು ನಾವು ಜೀವಿಸಬೇಕು. In spiritually and in physically also. ನಾವು ಆತ್ಮಿಕವಾಗಿನೂ ಶಾರೀರಿಕವಾಗಿನೂ ನಾವು ಜೀವಿಸಬೇಕು. ಎರಡು ಒಳಗೆ ನೀವು ಆರೋಗ್ಯವಾಗಿ ಇರಬೇಕಪ್ಪ ಅಂದ್ರೆ ದೇವರ ವಾಕ್ಯ ಬೇಕು.
ದೇವರ ಒಳಗಡೆ ನೀವು ಆರೋಗ್ಯವಾಗಿ ಇರ್ಬೇಕಪ್ಪ ಅಂದ್ರೆ ನಿಮ್ಗೆ ದೇವ್ರ ವಾಕ್ಯ ಬೇಕು. ಶರೀರವಾಗಿ ನೀವು ಆರೋಗ್ಯವಾಗಿ ಇರ್ಬೇಕಪ್ಪ ಅಂದ್ರೆ ನಿಮ್ಗೆ ಏನ್ ಬೇಕು? ದೇವರ ವಾಕ್ಯ ಬೇಕು. ಈ ಸೀಕ್ರೆಟ್ ಎಲ್ಲ ಕ್ರಿಶ್ಚಿಯನ್ಗೆ ಗೊತ್ತಾತಂಗೋ. ಒಬ್ಬ ಕ್ರಿಶ್ಚಿಯನ್ ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಡಾಕ್ಟರ್ ಕೇರ್ಕೊಂತಾನ. ಮತ್ತೀಗ ಏನ್ ಮಾಡ್ತಾನ? ಡಾಕ್ಟರ್ ಕೇರ್ಕೊಂತಾನ. ಏನಾತ ಈ ಕ್ರಿಶ್ಚಿಯನ್ಸ್ಗ? ಯಾಕೆ ಕ್ರಿಶ್ಚಿಯನ್ ಹೆಸರು ಒಂದು ಪೇಷಂಟ್ ಬರಾಕುಂತಿಲ್ಲಲ್ಲ ಅಂತ ಧೂಳ ಹೊಡೆದಿವಿ. ಡಾಕ್ಟರ್ ಕೇರ್ಕೋಬೇಕಪ್ಪ ಅಂದ್ರೆ ಈ ವಾಕ್ಯ ಎಲ್ಲರಿಗೂ ಗೊತ್ತಾಗ್ಬೇಕು. ಈಗ ನೀವೆಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಗೊತ್ತಾಗ್ಬೇಕು ವಾಕ್ಯ ನಿಮ್ ಒಳಗಡೆ ಏನ್ ಕೆಲಸ ಮಾಡಾಕುಂತೈತಿ ಅಂತ. ಹೌದಲ್ಲ? ಈಗ ನೀವು ಒಂದು ಒಳ್ಳೆ ಡಾಕ್ಟರ್ ಆ ಡಾಕ್ಟರ್ ಹೋಗ್ಪಾ ಭಾರಿ ಚಲೋ ಡಾಕ್ಟರ್ ಅಂತೀರಿ ನೀವು. ಅಂದಿರಿಲ್ಲ? ನಾನು ಬಾಳ್ ಸತೆ ಅಂದಿನಿ. ಯಾಕಪ್ಪ ಅಂದ್ರೆ ನಾವ್ ಅಲ್ಲಿ ಹೋಗಿ ಆರಾಮಾಗಿ ಬಂದ ಮ್ಯಾಗ ನಾವು ಬೇರೆ ಜನಗೆ ಏನ್ ಮಾಡ್ತೀವಿ? ಹೋಗ್ರಿ ಆ ಡಾಕ್ಟರ್ ಬಾಳ್ ಚಲೋ ಡಾಕ್ಟರ್ ಅಂತೀವಿ. ಈ ಡಾಕ್ಟರ್ ಕಡೆ ಕಳ್ಸ್ರಿ. ಒಬ್ಬನಿಗೂ ಒಂದು ರೋಗ ಬರೋದಿಲ್ಲ, ಯಾವ್ದು ಇರೋದಿಲ್ಲ. ಮಂಜಾನ ನೋಡಿ ಏನೋ ಚಿಂತೆ ಮಾಡಕ್ ಹೊಂಟಾರ. ನಮ್ಮ ಓನರ್ವ್ರಿಗೆ ಹೇಳಿದ್ದೀನಿ ಅಂತ ಮಾತಾಡ್ತೀನಿ. ಚಿಂತೆ ಮಾಡೋದು ನಾವು ಬಿಡ್ಬೇಕಪ್ಪ ಅಂದ್ರೆ ಫಸ್ಟ್ ನಮ್ಮ ಒಳಗಡೆ ಏನಿರ್ಬೇಕ? ದೇವರ ವಾಕ್ಯ ಅದ. ನೀವು ಖುಷಿ ಖುಷಿ ಎನಿ ಟೈಮ್ ಖುಷಿ ಖುಷಿ ಇರ್ತೀರಿ. ನಮ್ಗೆ ಎಷ್ಟು ಟೆನ್ಷನ್ ಇರ್ತದೆ ಗೊತ್ತರಿ? ಎಷ್ಟು ಟೆನ್ಷನ್ ಅಂದ್ರೆ ನಮ್ಗೆ ಅಷ್ಟು ಟೆನ್ಷನ್ ಇರ್ತೈತಿ, ಅಷ್ಟು ಪ್ರೆಷರ್ ಇರ್ತೈತಿ. ಆದ್ರೂ ನಾವು ಖುಷಿ ಖುಷಿಯಾಗಿರ್ತೈತಿ ಇರ್ತೀನಿ. ದೇವರ ವಾಕ್ಯ ಅಷ್ಟೇ ಸೀಕ್ರೆಟ್. ಏನಪ್ಪಾ ಅಂದ್ರೆ ದೇವರ ವಾಕ್ಯ ಅದೇ. ಎಷ್ಟು ಜನಾಗ ವೈಟ್ ಕೂದ್ಲ ಬೇಡ ಹೇಳ್ರಿ? ಎಲ್ಲಾರ್ಗೂ ಹೇಳ್ತೀರಿ. ದೇವರ ವಾಕ್ಯ ಓದ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ ಅದೇ ಬೈಬಲ್ ಒಳಗಡೆ ಐತಂತ ಒಂದ್ ಏಜ್ ಬರ್ತೈತಿ. ವೆನ್ ಈ ಒಂದು ವೈಟ್ ಕೂದ್ಲ ಬರ್ತೈತಲ್ಲ, ದಟ್ ರೆಪ್ರೆಸೆಂಟ್ಸ್ ದೇವ್ರು ನಿಮ್ಗೆ ಏನ್ ಮಾಡ್ಯಾನಂತ ಒಂದು ಕಿರೀಟನ ಕೊಟ್ಟಾನ. 20 ವಯಸ್ಸು 15 ವಯಸ್ಸವ್ರ ವೈಟ್ ಕೂದ್ಲ ಅದಾವ್ರಿ. ಈಗ ಇಲ್ಲ ಸಮಾಧಾನ ಇತ್ತಪ್ಪ ಅಂದ್ರೆ ಈ ಕೂದ್ಲಾಗೂ ಏನ ಕೂದ್ಲಾನು ಮಾತ್ ಕೇಳ್ತೈತಿ. ದೇವ್ರಿಗೆ ಗೊತ್ತಾಗಲ್ಲ ಎಷ್ಟು ಇಟ್ಟ ನೋಡ್ರಿ ದೇವ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ.